ಕೇಂದ್ರ ಸರ್ಕಾರದ ಸಹಕಾರ ಸಚಿವಾಲಯ 5 ವರ್ಷ ಪೂರೈಸುತ್ತಿರುವ ಸಂದರ್ಭದಲ್ಲಿ ಸಹಕಾರ ಸಪ್ತಾಹ ಆಚರಣೆ 2026ರ ಅಂಗವಾಗಿ ಸಹಕಾರ ಇಲಾಖೆ ಬೆಂಗಳೂರು ನಗರ ಜಿಲ್ಲೆ ಸೂಚನೆ ಮೇರೆಗೆ ಸಹಕಾರದಿಂದ ಸಮೃದ್ಧಿ ಎಂಬ ಧ್ಯೇಯದೊಂದಿಗೆ ಇಂದು ಮಾಯಸಂದ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹಾಗೂ ಚಿಕ್ಕ ಹೊಸಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಆನೇಕಲ್ ತಾಲೂಕಿನ ಮಾಯಸಂದ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಮುಂಭಾಗದಲ್ಲಿ ಮಹಿಳಾ ಸಬಲೀಕರಣ ಹಾಗೂ ಸ್ವಸಹಾಯ ಗುಂಪುಗಳ ಪಾತ್ರ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮಕ್ಕೆ ಬೆಂಗಳೂರು ನಗರ ಜಿಲ್ಲಾ ಸಹಕಾರ ಒಕ್ಕೂಟಗಳ ಅಧ್ಯಕ್ಷರಾದ ಬಿಸಿ ಶಿವಲಿಂಗೇಗೌಡರವರು ಹಾಗೂ ಬಿಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದ ಡಾಕ್ಟರ್ ಭಾರ್ಗವ್ ಶ್ರೀನಾಥ್ ರೆಡ್ಡಿರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಯಸಂದ್ರ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘ ಅಧ್ಯಕ್ಷರಾದ ಬಿದ್ರಗೆರೆ ಚಿನ್ನಪ್ಪರವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಬೆಂಗಳೂರು ನಗರ ಜಿಲ್ಲಾ ಸಹಕಾರ ಒಕ್ಕೂಟಗಳ ನಿರ್ದೇಶಕರಾದ ಬಿದ್ರಗೆರೆ ಮೂರ್ತಿ, ಮಾಯಸಂದ್ರ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘ ಉಪಾಧ್ಯಕ್ಷರಾದ ಮಲ್ಲೇಶ್ ರೆಡ್ಡಿ, ನಿರ್ದೇಶಕರುಗಳಾದ ಗೆರಟ್ಟಿಗಾನ ಬೆಲೆ ರಾಮಕೃಷ್ಣ, ಶಶಿಕಲಾ, ನವ್ಯ, ಕೆಂಪಣ್ಣ ಮತ್ತು ಅಧಿಕಾರಿಗಳಾದ ಶ್ರೀಮತಿ ವಿದ್ಯಾರಾಣಿ, ಮಾಯಸಂದ್ರ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘ ಮುಖ್ಯ ಅಧಿಕಾರಿ ಸ್ವಾಮಿ ಮತ್ತು ಮಹಿಳೆಯರು, ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ಜಿಲ್ಲೆ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಬೆಂಗಳೂರು ನಗರ ಜಿಲ್ಲೆ ಸಹಕಾರ ಒಕ್ಕೂಟ ನಿಯಮಿತ ಮಾಯಸಂದ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹಾಗೂ ಚಿಕ್ಕ ಹೊಸಳ್ಳಿ ಪ್ರಾಥಮಿಕ ಸಹಕಾರ ಸಂಘದ ವತಿಯಿಂದ ಇವತ್ತು ಮಹಿಳೆ ಸಬಲೀಕರಣ ಸ್ವಸಹಾಯ ಗುಂಪುಗಳ ಪಾತ್ರ ಎಂಬ ವಿಷಯದ ಬಗ್ಗೆ ಸಂಕಿರಣವನ್ನು ಇವತ್ತು ಮಾಯಸಂದ್ರದಲ್ಲಿ ಇಟ್ಕೊಂಡಿದ್ದಾರೆ. ಇದು ಉದ್ದೇಶವಾದರೂ ಇಷ್ಟೇ, ಸೆಂಟ್ರಲ್ ಗೌರ್ಮೆಂಟು ಮತ್ತು ಅಲ್ಲಿ ಕೋಪರೇಷನ್ ಮಿನಿಸ್ಟ್ರಿ ಇರಲಿಲ್ಲ. 2010 ಇಂದ ಅಲ್ಲಿ ಈಗ ಸಹಕಾರ ಮಂತ್ರಿಗಳು ಇದ್ದಾರೆ, ಅಮಿತ್ ಶಾ ಅಂತ ಅವರು ಹೋಮ್ ಮಿನಿಸ್ಟ್ರು ಮತ್ತು ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅವರ ಉದ್ದೇಶ ಏನಪ್ಪ ಅಂದರೆ ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ಈ ಥರ ಇವತ್ತು ನಿಮಗೆ ಬಂದಿರತಕ್ಕಂಥ ವಿಷಯ ಏನಂದರೆ ಮಹಿಳೆಯರಿಗೆ ಹೆಚ್ಚಿನ ರೀತಿಯಲ್ಲಿ, ಅದು ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಅವ್ರನ್ನ ಸಬಲೀಕರಣಗೊಳಿಸಬೇಕು, ಅವರ ಜೀವನ ಮಟ್ಟ ಸುಧಾರಣೆ ಆಗಬೇಕು, ಅವರಿಗೆ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶದಿಂದ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಲ್ವಾ. ನಾನು ಅಲ್ಲಿ ನಿಮ್ಮ ಸಂಸ್ಥೆಗಳು ಕುಂತಿದ್ದಾಗ ನನ್ನ ರಾಮಚಂದ್ರಪ್ಪನವ್ರು ನಾವು ಮಾತಾಡಿಕೊಂಡು ಭಾಳ ಚೆನ್ನಾಗಿ ಈ ಸಂಸ್ಥೆ ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿದೆ. ಚೆನ್ನಾಗೆ ಸಾಲ ಅವು ಇವೆಲ್ಲ ಕೊಟ್ಟಿದೆ. ನಾನು ಬರ್ಬೇಕಾದ್ರೆ ಉದ್ದಕ್ಕೂ ನೋಡ್ಕೊಂಡ್ಬಂದೆ. ಸ್ವಲ್ಪ ರೈತ ಕುಟುಂಬ ಇದ್ದಾರೆ ಅಂದರೆ ಈ ಬೆಲ್ಟಲ್ಲಿ ಇದೆ. ಅದಕ್ಕೆ ಜಮೀನುಗಳು ಎಲ್ಲ ನೋಡಿದೆ, ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ. ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಈ ಕಡೆ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ ಅಂತ ನಾನು ಮಾತಾಡ್ಕೊಂಡು ಬರುವಾಗ ಭಾರ್ಗವರು ಸಹ ನಾನು ಜೊತೆಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಅವ್ರು ಹೇಳಿದರು, ಅವರು ಬೆಂಗಳೂರು ಡಿಸ್ಟಿಕ್ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕರಾಗಿರೋದ್ರಿಂದ ಅಲ್ಲಿ ಸಾಲಗಳು ವಿನಿಮಯ ಆಗ್ತಾಯಿದ್ದು. ಮೇಡಮ್ನವರು ಸಹ ಅಲ್ಲಿ ಆಫೀಸಲ್ಲಿ ಕೂತಿದ್ದಾಗ ಹೇಳ್ತಾಯಿದ್ರು, ನಮ್ಮ ಕಡೆಗೆ ಸ್ವಲ್ಪ ಸಾಲ ಜಾಸ್ತಿನ ನೀವು ಕೊಡಿಸ್ಬೇಕು ಅನ್ನೋ ಮಾತನ್ನು ಚರ್ಚೆ ಮಾಡುವಾಗ ಅವ್ರು ಹೇಳ್ತಾಯಿದ್ರು, ಭಾರ್ಗವರು ನೀವು ಹಾಕಿ ಅರ್ಜಿನ ನಾವು ಕೊಡಿಸ್ತೀವಿ ಅನ್ನೋದು. ಅದಕ್ಕೆ ಬಿಡಿಸಿ ಬ್ಯಾಂಕಿಂದ ಮಹಿಳೆಯರಿಗೆ ಸಾಕಷ್ಟು ಸಾಲ ಸೌಲಭ್ಯವಿದೆ. 0% ಇಲ್ಲಿದೆ, ಮತ್ತು 1% ಇಲ್ಲಿದೆ, 3% ಇಲ್ಲಿದೆ ಅನ್ನೋದನ್ನ ಹೇಳ್ಕೊಂಡು ನಾವು ಮಾತಾಡ್ತಾ ಕುಂತಿದ್ದು. ಅದನ್ನು ಇವತ್ತು
ಅವರೇ ಖುದ್ದಾಗಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ. ಅದನ್ನು ಸಾಲಗಳನ್ನು ಪಡ್ಕೊಂಡು ಹಲವಾರು ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಅದನ್ನು ಕೆಲವು ಸಾಲ ಕಟ್ಟದೇ ಇರೋದಿರ್ತವೆ, ಕೆಲವು ಕಟ್ಟುವುದಿರ್ತವೆ. ಕಟ್ಟುವ ಸಾಲವನ್ನು ಕ್ರಮಬದ್ಧವಾಗಿ ಕಟ್ಟಿದ್ರೆ ನಿಮ್ಮಂಥವ್ರು ಬೇರೆಯವ್ರಿಗೆ ಒಂದಷ್ಟು ಸಾಲವನ್ನು ವಿತರಣೆ ಮಾಡೋಕ್ಕೆ ಅನುಕೂಲ ಆಗ್ತದೆ. ಇದೆಲ್ಲನೂ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಬಂದು ನನ್ನನ್ನು ಕರೆಸಿ ಉದ್ಘಾಟನೆ ಮಾಡಿಸಿ ನಮ್ಮ ಕೈಲಿ ಎರಡು ಮಾತನ್ನು ಆಡೋಕ್ಕೆ ಅವಕಾಶ ಮಾಡಿಕೊಟ್ಟ ಗ್ರಾಮಸ್ಥರಿಗೂ ಮತ್ತು ಈ ಸಂಸ್ಥೆಗೂ ಅಭಾರಿ ಪೂರ್ಣವಾಗಿ ಹೇಳಿದ್ರು. ಏನು ಕೇಂದ್ರ ಸರ್ಕಾರ ಒಂದು ಸಹಕಾರ ಇಲಾಖೆಯನ್ನು ಪ್ರಾರಂಭ ಮಾಡಿ ಸಹಕಾರ ಕ್ಷೇತ್ರವನ್ನು ಸದೃಢಗೊಳಿಸಬೇಕು ಅನ್ನುವ ನಿಟ್ಟಿನಲ್ಲಿ 5 ವರ್ಷದಿಂದ ಕೆಲಸ ಮಾಡ್ತಾ ಇದೆ. ಆ 5 ವರ್ಷ ಪೂರೈಸಿರ್ತಕ್ಕಂತಹ ಒಂದು ಸೂಕ್ಷ್ಮ ಸಂದರ್ಭದಲ್ಲಿ ಈ ಒಂದು ಸಹಕಾರ ಸಪ್ತಾಹದ ಮೂಲಕ ಹಲವಾರು ವಿಚಾರಗಳಲ್ಲಿ ನಮ್ಮ ಸಹಕಾರಿ ಬಂಧುಗಳಲ್ಲಿ ಜಾಗೃತಿಯನ್ನು ಮೂಡಿಸಬೇಕು, ವಿಷಯವನ್ನ ಜನರಿಗೆ ಗೊತ್ತಾಗಂಗೆ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಜಿಲ್ಲಾ ಸಹಕಾರ ಒಕ್ಕೂಟ ಹಾಗೂ ಸಹಕಾರ ಮಹಾಮಂಡಲ ಇವರೆಲ್ಲರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಒಂದೊಂದು ವಿಷಯದಲ್ಲಿ ಒಂದೊಂದು ಸಹಕಾರ ಸಂಘಕ್ಕೆ ಒಂದೊಂದು ಕಾರ್ಯಕ್ರಮವನ್ನು ಕೊಡ್ತಾ ಬಂದಿದ್ದಾರೆ. ಹಾಗಾಗಿ ಇವತ್ತು ನಮಗೆ ಉತ್ತಮವಾದ ವಿಚಾರವನ್ನ ಈಗ ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ಬರೀ ಮಾತೆಯರನ್ನೇ ಇಲ್ಲಿ ನಾವು ಯಾಕೆ ಸೇರಿಸಿದ್ದೀವಿ ಅಂದರೆ ಮಹಿಳಾ ಸಬಲೀಕರಣ ಅಂದರೆ ಹೆಣ್ಣು ಸಂಸಾರದ ಕಣ್ಣು, ತಾಯಿನೇ ಮೊದಲ ಕುಟುಂಬದ ಒಂದು ಗುರು, ಇವೆಲ್ಲ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಇವತ್ತು ಮಹಿಳೆಯರು ಹಲವಾರು ವಿಚಾರಗಳಲ್ಲಿ ಎಲ್ಲ ರಂಗಗಳಲ್ಲೂ ಕೂಡ ಮುಂದೆ ಬರ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದು ಕ್ರೀಡಾ ರಂಗ ಇರ್ಬೋದು, ರಾಜಕೀಯ ರಂಗ ಇರ್ಬೋದು, ಎಲ್ಲದಲ್ಲೂ ಕೂಡ ಇವತ್ತು ಆಟೋ ಚಾಲಕರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಪೊಲೀಸ್ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಕಂಡಕ್ಟರ್ ಡ್ರೈವರ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮ್ಮ ಮಹಿಳೆಯರು ಮುಂದೆ ಬರ್ತಾ ಇದ್ದಾರೆ. ಇವತ್ತು ರಾಜಕೀಯ ರಂಗದಲ್ಲೂ ಕೂಡ 33% ಅನ್ನ ಅನುಷ್ಠಾನಕ್ಕೆ ತಂದು ನೆಕ್ಸ್ಟ್ ಚುನಾವಣೆಗಳಾದರೆ ವಿಧಾನಸಭೆ ಪಾರ್ಲಿಮೆಂಟ್ ಅಲ್ಲೂ ಕೂಡ 100 ಜನನ MLAಗಳಾಗಿ MP ಗಳಾಗಿ ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಚರ್ಚೆ ನಡೀತಾ ಇದೆ. ಇಂತಹ ಒಂದು ಶುಭ ಸಂದರ್ಭದಲ್ಲಿ ಇವತ್ತು ಹಲವಾರು ವಿಚಾರಗಳನ್ನ ಮಹಿಳಾ ಸಬಲೀಕರಣ ಬಗ್ಗೆ ನಮಗೆ ನಮ್ಮ BDC ನಿರ್ದೇಶಕರಾದಂಥ ಭಾರ್ಗವರವರು ಜುಲೈ 26 ಈ ಸಹಕಾರದಿಂದ ಸಮೃದ್ಧಿ ಎಂಬ ಧ್ಯೇಯದೊಂದಿಗೆ ಸಹಕಾರ ಇಲಾಖೆ ಬೆಂಗಳೂರು ನಗರ ಜಿಲ್ಲೆ, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಬೆಂಗಳೂರು, ಬೆಂಗಳೂರು ನಗರ ಜಿಲ್ಲಾ ಸಹಕಾರ ಒಕ್ಕೂಟ ನಿಯಮಿತ ಬೆಂಗಳೂರು, ಮಾಯಸಂದ್ರ ಕೃಷಿ ಪತ್ತಿನ ಸಹಕಾರ ಸಂಘ ಮಾಯಸಂದ್ರ, ಚಿಕ್ಕೋಸಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಆನೇಕಲ್ ತಾಲೂಕು ಚಿಕ್ಕೋಸಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಮಹಿಳಾ ಸಬಲೀಕರಣ, ಇದರಲ್ಲಿ ಸ್ವಸಹಾಯ ಸಂಘಗಳ ಗುಂಪುಗಳ ಪಾತ್ರ ಏನು ಎಂಬುದು ನಿಮ್ಗೆ ಈಗ ನೀವೇನೋ ಒಂದು ಸಾಲ ತಗೋತೀರಾ, ಸಾಲ ಕಟ್ತೀವಿ, ಮತ್ತೆ DCC ಬ್ಯಾಂಕಿಂದ ಲೋನ್ ಕಟ್ತಾರೆ, ಬಡ್ಡಿ ಸಮೇತ ನೀವು ತಗೊಂಡಿರೋ ಸಾಲ ಕಟ್ತೀರಾ. ಇದರಿಂದ ನೀವು ಬರೀ ಕಟ್ಟೋದು ತಗೊಳ್ಳೋದು ಇಷ್ಟೇ ಅಂತ ನೀವೇನು ಭಾವಿಸ್ಬೇಕಾಗಿಲ್ಲ. ಈ ಮಹಿಳಾ ಸಬಲೀಕರಣ ಆಗ್ಬೇಕಂದ್ರೆ ಸ್ವಸಹಾಯ ಸಂಘಗಳ ಗುಂಪುಗಳು ನಿಮ್ದು ಏನಿದೆ, ಗುಂಪುಗಳದ್ದು ಪ್ರಮುಖ ಪಾತ್ರ ಇದೆ. ಇದರಿಂದ ನಿಮ್ಗೆ ಏನೇನು ಅನುಕೂಲ ಆಗ್ತಾ ಇದೆ, ನೀವು ಬರೀ ಕಟ್ಟೋದು ಬರೋದು, ಯಾರೋ ನಿಮ್ಗೆ ಎಲ್ಲೋ ಬೇರೆ ಕಡೆ ಹೋಗ್ಬೇಕಾಗಿರುತ್ತೆ, ಅವಾಗ ನೀವು ಯಾರ ಕೈಲೋ ಕೊಟ್ಬಿಡೋದು, ಏನೋ ಸಾಲ ತಗೊಂಡಿದ್ದೀನಿ ಅವತ್ತಿನ ದಿನ ನಾನು ತೀರಿಸ್ಬೇಕು, ಅಷ್ಟಕ್ಕೆ ಸೀಮಿತ ಅಲ್ಲ. ಇದು ಆಕ್ಚುಲಿ ನಾವು ಮಹಿಳೆಯರು ಅಭಿವೃದ್ಧಿ ಆಗಕ್ಕೆ, ಸಬಲೀಕರಣ ಹೊಂದಕ್ಕೆ, ನಾವು ಸ್ವಾವಲಂಬನೆಯಿಂದ ಜೀವನ ಮಾಡೋಕ್ಕೆ ಈ ಸ್ವಸಹಾಯ ಸಂಘಗಳು ಯಾವ್ಯಾವ ರೀತಿ ನಿಮಗೆ ಪ್ರಮುಖ ಪಾತ್ರ ವಹಿಸುತ್ತೆ, ನೀವು ಈ ಮಹಿಳಾ ಸಬಲೀಕರಣದಲ್ಲಿ ಸ್ವಸಹಾಯ ಸಂಘದಲ್ಲಿ ಏನೇನು ನಿಮ್ಗೆ ಅನುಕೂಲ ಆಗುತ್ತೆ, ನೀವು ಯಾವ ರೀತಿ ನಿಮ್ಮನ್ನ ನೀವು ಇದಕ್ಕೆ ತೊಡಗಿಸ್ಕೋಬಹುದು ಅಂದ್ರೆ ಸ್ವಾವಲಂಬನೆ. ನೀವು ಯಾವುದೋ ಒಂದು ಏನೋ ಒಂದು ವ್ಯವಹಾರ ಮಾಡಬೇಕು, ಹಸ್ಬೆಂಡ್ನ ಕೇಳೋದೇನು ಬೇಡ, ನೀವು ಸ್ವಸಹಾಯ ಸಂಘದಲ್ಲಿ ಸ್ವಾವಲಂಬನೆಯಾಗಿ ಜೀವನ ಮಾಡ್ಬೋದು. ಹಂಗಂತ ಅವನೇನು ಕೇಳೋದು ಬೇಡ, ನಾವೇನೋ ಮಾಡ್ಕೊಬಿಡ್ತೀವಿ ಅನ್ನೋ ಥರ ಅಲ್ಲ. ಇದರಿಂದ ನಿಮಗೆ ನ್ಯಾಯತತ್ವದ ಗುಣಗಳು ಬೆಳೆಯುತ್ತೆ. ಯಾವ ರೀತಿ ಲೀಡರ್ಶಿಪ್ ಕ್ಯಾರೆಕ್ಟ್ರು, ಇವಾಗ ಯಾರೋ ಒಂದು 5 ಜನದಲ್ಲಿ ಯಾರೋ ಒಬ್ರು ಮುಂದೆ ಬರೋಕ್ಕೆ ಪ್ರಯತ್ನ ಪಡ್ತೀರಾ, ಅವ್ರು ಇಲ್ದಾಗ ಏನು ಮಾಡ್ತೀರಾ, ಇನ್ನು ಉಳಿದ 4 ಜನ. ಹಂಗಾಗಿ ಎಲ್ಲರೂ ನಿಮಗೆ ಲೀಡರ್ಶಿಪ್ ಕ್ಯಾರೆಕ್ಟ್ರು, ಲೀಡರ್ಶಿಪ್ ಅದೊಂದು ಮನಸ್ಸಲ್ಲಿ ನಿಮಗೆ ಬಂದ್ಬಿಡ್ಬೇಕದು. ನಾನು ಅವ್ರು ಇಲ್ಲದೆ ಹೋದ್ರೆ ನಾನು ಹೋಗ್ತೀನಿ, ಬ್ಯಾಂಕ್ ಹೋಗ್ತೀನಿ, ನಾನು ಈ ದುಡ್ಡನ್ನ ಅಲ್ಲಿ ಕಟ್ತೀನಿ, ಅಲ್ಲಿಂದ ನಮ್ಮ ಸಂಘಕ್ಕೆ ಅವ್ರು ಯಾರ್ದೋ ಒಬ್ರಿಗೆ ಏನೋ ಅವ್ರ ಕುಟುಂಬ ಸಮಸ್ಯೆ ಆಗುತ್ತೆ, ಅವ್ರ ಆಬ್ಸೆನ್ಸಿಲಿ ನೀವು ಅವ್ರು ಮತ್ತೆ ಇನ್ನೊಂದು ತಿಂಗಳಿಗೊಂದ್ಸಲ ನೀವು ಕರಿತೀರಲ್ಲ ಮೀಟಿಂಗ್, ಅವ್ರನ್ನ ಕಾಯೋ ಅಗತ್ಯ ಇಲ್ಲ. ನಿಮಗೆ ಆ ಲೀಡರ್ಶಿಪ್ ಕ್ಯಾರೆಕ್ಟರ್ ಬರಲಿ ಅನ್ನೋ ಒಂದು
ಗೋಸ್ಕರ ನೀವು ಈ ಗುಂಪುಗಳಲ್ಲೇ ನಿಮ್ಮನ್ನು ನೀವು ಎಚ್ಚರಿಸ್ಕೋಬೇಕು. ನೀವು ಎಲ್ಲರೂ ಇಲ್ಲ ಬಿಡು ಇವತ್ತು ಯಾರೋ ಎಬ್ಬೆಟ್ಟಿರ್ತಾರೆ, ಅವ್ರಿಗೆ ನೀವು ಬ್ಯಾಂಕೇ ತೋರಿಸಿರಲ್ಲ ಅಂದ್ರೆ ಅವ್ರಿಗೆ ಮುಂದೆ ಬರಲ್ಲ. ಪಾಪ ನೀವು ತೋರಿಸಿರಲ್ಲ ಅಂತಲ್ಲ, ಅವ್ರು ಮುಂದೆ ಬರಲ್ಲ, ನಿಮಗೆ ಅವ್ರಿಗೆ ಆಪರ್ಚುನಿಟಿ ಸಿಗಲ್ಲ. ನಿಮ್ಗೆ ಎಲ್ಲರಿಗೂ ಲೀಡರ್ಶಿಪ್ ನ್ಯಾಯಕತ್ವ ಅನ್ನೋದೊಂದು ಬರಬೇಕು ಅನ್ನೋದು ಮೊದಲನೇ ಕಾನ್ಸೆಪ್ಟ್ ಬರುತ್ತೆ. ನಿಮ್ಮನ್ನು ನೀವು ತೊಡಗಿಸ್ಕೊಬೇಕು. ಶೈ ನೇಚರ್ ಏನು ನಾಚಿಕೆ ಎಲ್ಲ ಬಿಡಬೇಕು. ಇದೇನು ನಿಮ್ಮ ದುಡ್ಡನ್ನ ನೀವು ರೊಟೇಷನ್ ಮಾಡಿಕೊಂಡು DCC ಬ್ಯಾಂಕಿಂದ ಲೋನ್ ತಗೊಂಡು ನಿಮ್ಮನ್ನು ನೀವು ಅಭಿವೃದ್ಧಿ ಪಡಿಸ್ಕೊಳ್ಳೋಕ್ಕೆ, ಮಗುಗೆ ಯಾವುದೋ ಒಂದು ಸಣ್ಣದು ಒಂದು ಫೀಸ್ ಕಟ್ಟಬೇಕು, ಇಲ್ಲ ನಿಮಗೆ ಇನ್ನೂ ಏನೋ ಒಂದು ಯಾರ್ದೋ ಒಂದು ಮದುವೆಗೆ ಏನೋ ಒಂದು ನಿಮಗೆ ಅಲ್ಲಿಂದ ಒಂದು ಲೋನ್ ಸಿಗುತ್ತೆ. ಈಗ ಯಾರು ಕೊಟ್ಬಿಡ್ತಾರೆ ನಿಮಗೆ? ಅಕ್ಕಪಕ್ಕದವರು ಯಾರು ಕೊಡಲ್ಲ. ಈ ಸಂಘದಿಂದ ದುಡ್ಡು ಎತ್ಕೊಂಡೆಪ್ಪ, ಏನೋ ಒಂದು ಹಸು ತಗೊಂಡೆ, ಸಂಘದಿಂದ ದುಡ್ಡು ತಗೊಂಡು ಇನ್ನೂ ಏನೋ ಒಂದು ವ್ಯವಹಾರ ಮಾಡಿದೆ. ಈಗ ಕೆಲವರು ಎಲ್ಲ ಆಲ್ಮೋಸ್ಟ್ ಅಲ್ಲಿ ಇಲ್ದವ್ರು ಕೆಲವ್ರು ಯಾರು ಒಬ್ರು ಮನೇಲಿ ಒಂದು ಉಪ್ಪಿನಕಾಯಿ ಮಾಡೋದು, ಅದನ್ನ ಸಣ್ಣದಾಗಿ ನಿಮ್ಮ ಹಳ್ಳಿಲೇ ಮಾರೋದು, ಇನ್ನೊಂದು ಮಾಡೋದಕ್ಕೆ ನೀವು ಇಲ್ಲಿಂದ ದುಡ್ಡು ತಗೋತೀರಾ, ಸಹಕಾರಿ ಆಗುತ್ತೆ, ಅದನ್ನ ಕಟ್ತೀರಾ, ಅದರಲ್ಲಿ ಲಾಭ ಬರುತ್ತೋ, ಇನ್ನೊಂದು ನೀವು ಕಟ್ಟೋದಂತೂ ಅದರಲ್ಲೂ ಲೇಡೀಸ್, ಎಸ್ಪೆಷಲಿ ಜೆಂಟ್ಸ್ ಬಿಟ್ಬಿಡಿ, ಲೇಡೀಸು ನಾವು ಲೋನ್ ತಗೊಂಡಿರೋದನ್ನ ಸರಿಯಾದ ಟೈಮ್ ಕಟ್ಟೋರು ನಾವೇ. ಜೆಂಟ್ಸ್ದು ಬಿಡಿ, ಅವ್ರು ಡಿಫಾಲ್ಟ್ ಆಗ್ತಾರೆ ಏನೋ ಬೇಡ. ನೀವು ಅಕ್ಕಪಕ್ಕದವ್ರು ಏನಾದ್ರು ನಮ್ಮ ಜೊತೆಯವ್ರು ಏನಾದ್ರು ಅನ್ಕೋತಾರೆ ಅನ್ನೋಕ್ಕೆ ಎಲ್ಲಾದ್ರೂ ಅವತ್ತೊಂದು ದಿವಸ ನೀವು ಕಟ್ಟಬೇಕು, ಇವತ್ತು ನಾನು ಕಟ್ಟೋದಿದೆ ಅನ್ನೋ ದಿವಸ ಅಂತೂ ಹೆಂಗಾದ್ರೂ ಮಾಡಿ ನೀವು ಆ ದುಡ್ಡನ್ನ ಕಟ್ತೀರಾ. ಎಲ್ಲ ಸೊಸೈಟಿ ಸಂಘದಲ್ಲಿ ಯಾರು ಡಿಫಾಲ್ಟರ್ಗಳಾಗಿದ್ದಾರೆ ಅನ್ನೋದು ಇವತ್ತಂತನೂ ಎಲ್ಲೂ ಆ ವಿಷಯ ಬಂದಿಲ್ಲ. ಹಾಗಾಗಿ ಎಲ್ಲರೂ ಈ ನಾಯಕತ್ವ ಗುಣನ ಬೆಳೆಸ್ಕೋಬೇಕು. ಯಾರ್ದೋ ಒಬ್ರು ಮನೆ ಹತ್ರ ಮಾಡೋದು, ಅವ್ರಿಗೆ ಕೊಟ್ಬಿಡೋದು, ನೀನು ಹೋಗು ಬ್ಯಾಂಕಿಗೆ, ನೀನು ಬಾ, ಬುಕ್ ಬರೆಯೋದು, ಇವ್ರಿಗೆ ಇಂಥ ಸಾಲ ಕೊಟ್ಟಿದ್ದೀವಿ, ಇವರು ಇಷ್ಟು ನಮಗೆ ಬಡ್ಡಿ ಕಟ್ಟಬೇಕು, ಯಾರೋ ಒಬ್ರು ಓದಿರೋರಿಗೆ ಕೊಡೋದು, ಅವರೇ ಬುಕ್ ಬರೆಯೋದು, ಆಮೇಲೆ ನೀವು ಓದ ಪುಟ ಬಂದ ಪುಟ ಅನ್ನೋ ಥರ ಲೋನ್ ಕಟ್ತೆ ಬಂದೆ ಅನ್ನೋ ಥರ ಇದು ಮಾಡಬೇಡಿ. ನೀವು ಅಷ್ಟೇ, ಯಾರು ಏನು ಕಟ್ತಾ ಇದ್ದಾರೆ, ಯಾರು ಕರೆಕ್ಟಾಗಿ ಕಟ್ಟಿದಾರ ತಗೊಂಡಿರೋದಕ್ಕೆ, ಅವ್ರು ಕಟ್ದಾರವ್ರಿಗೆ ಏನು ಫೈನ್ ಬಂದಿದ್ಯಾ ಇಲ್ವಾ ಅಂತ ನೀವು ಒಂದು ನಾಯಕತ್ವನ ಲೀಡರ್ ಥರ ನೀವು ಲೀಡರ್ ಥರ ಮಾಡ್ಕೊಂಡು ಅದನ್ನು ನೀವು ಇನ್ಸ್ಪೆಕ್ಟ್ ಮಾಡ್ಬೋದು. ಕಟ್ಟಿದಾರಾ ಇಲ್ವಾ, ಲೋನ್ ಕಟ್ಟದೆ ಏನೋ ನಮಗೆ ಪ್ರಾಬ್ಲಮ್ ಆಗಿ DCC ಬ್ಯಾಂಕಿಂದ ಬರೋ ಲೋನ್ ಏನಾದ್ರು ನಿಂತೋಗಿದೆಯಾ, ಆ ರೀತಿ ನೀವು ವಿಚಾರಿಸೋದು, DCC ಬ್ಯಾಂಕ್ ಜೊತೆ ಸಂಪರ್ಕ ಉಳಿಸ್ಕೊಳ್ಳೋದು, ಸಂಘದ ಜೊತೆ ಸಂಪರ್ಕದಲ್ಲಿ ಇರಬೇಕು. ಅದು ನೆಕ್ಸ್ಟ್ ಸಣ್ಣ ಪ್ರಮಾಣದ ಉಳಿತಾಯ ಸಾಲ ಸೌಲಭ್ಯ ಮೂಲಕ, ಅಂದರೆ ಅಟ್ಲೀಸ್ಟ್ ನಮಗೆ ಈಗ ಈ ಸ್ವಸಹಾಯ ಗುಂಪುಗಳು ಬಂದಮೇಲೆ ಸ್ವಲ್ಪ ಬಡತನ ನಿರ್ಮೂಲನೆ ಆಗಿದೆ ಅನ್ನೋದೊಂದು ಕಾನ್ಸೆಪ್ಟ್ ಇದೆ, ಹೌದಾ ಅಲ್ವಾ? ಸ್ವಲ್ಪ ಅಟ್ಲೀಸ್ಟ್ ಅಲ್ಲಿಂದಲ್ಲಿಗೆ ದುಡ್ಡು ಓಡಾಡಿಕೊಂಡು ನಿಮ್ಮ 20 ಜನದೊಳಗೇನೆ, ಹಂಗಾಗಿ ನಿಮಗೆ ಎಲ್ಲರೂ ನೀವು ಆರ್ಥಿಕವಾಗಿ ನೀವು ಸ್ವಾವಲಂಬನೆ ಆಗಿದ್ದೀರಾ ಅನ್ನೋದು. ಯಾವ ರೀತಿ ಆಗಿದ್ದೀರಾ? ನಿಯಮಿತವಾಗಿ ಸಣ್ಣ ಉಳಿತಾಯ 100 ರೂಪಾಯೋ 200 ರೂಪಾಯೋ ಕಟ್ಕೊಂಡಾಗಿದ್ದೀರಾ. ಬ್ಯಾಂಕ್ ಸಾಲಗಳ ಮೂಲಕ ಮಹಿಳೆಯರಿಗೆ ಏನಾದ್ರು ಬೆಂಗಳೂರು ನಗರ ಜಿಲ್ಲೆಯಲ್ಲಿ 9 ದಿನ ನಾವು ಸಹಕಾರ ಸಪ್ತಾಹ ಅಂತ ಮಾಡ್ತಾ ಇದ್ದೀವಿ. ಈ ದಿನ ಮಾಯಸಂದ್ರ ಮತ್ತು ಚಿಕ್ಕವಸಳ್ಳಿ VSSN ವತಿಯಿಂದ ಮಾಯಸಂದ್ರದಲ್ಲಿ ಮಹಿಳಾ ಸಬಲೀಕರಣ, ಏನು ಮಹಿಳೆಯರು ಸಾಲ ತಗೊಂಡು ಸುಮ್ಮನೆ ಕಟ್ಟೋದಲ್ಲ, ಅದರಿಂದ ಮುಂದಿನ ದಿನಗಳಲ್ಲಿ ಏನೇನಾಗ್ತದೆ ಅಂತ ಅನುಕೂಲಗಳು ಅಂತ ತಿಳ್ಕೋಬೇಕು ಅಂತ ಈ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಮತ್ತು ಸಹಕಾರ ಇಲಾಖೆ ಹಾಗೂ ಬೆಂಗಳೂರು ಜಿಲ್ಲಾ ಸಹಕಾರ ಒಕ್ಕೂಟ, ಮಾಯಸಂದ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಹಾಗೆ ಚಿಕ್ಕವಸಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಈ ದಿನ ಮಹಿಳಾ ಸಬಲೀಕರಣ ಅಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ದಯವಿಟ್ಟು ಮಹಿಳೆಯರು ನಮ್ಮ BDCC ಬ್ಯಾಂಕ್ ಇರ್ಬೋದು, ಸುಮಾರು ಯೋಜನೆಗಳಿವೆ, ಅವನ್ನೆಲ್ಲ ನೀವು ಉಪಯೋಗಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ BDCC ಬ್ಯಾಂಕಿನ ನಿರ್ದೇಶಕರು ಆತ್ಮೀಯರಾದ ನಮ್ಮ ಈ ಭಾರ್ಗವರವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಸಹಕಾರ ಯೂನಿಯನ್ ಅಧ್ಯಕ್ಷರಾದ ಹೊಸದಾಗಿ ಆಯ್ಕೆಯಾಗಿದ್ದಾರೆ, ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಸಂಘದ ಅಧ್ಯಕ್ಷರಾದ ಚಿನ್ನಪ್ಪನವರು, ಹಾಗೆ ನನ್ನೆಲ್ಲ ನಿರ್ದೇಶಕರಿಗೆ ಅವರಿಗೆ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಹಿಳೆಯರು ಏನಿದೆ BDCC ಬ್ಯಾಂಕ್ ಇರ್ಬೋದು, ನಮ್ಮ ಬಹಳ ಮುಖ್ಯವಾದ್ದು, ಅದನ್ನು ನಾವೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಸುಮ್ಮನೆ ಏನೋ ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ, ಲೋನ್ಗಳು ತೊಗೊಂಡಿದ್ದೀವಿ ಅಂತ ಕೂತ್ಕೊಂಡಿದ್ದೀವಿ ಅನ್ನೋದಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿನ ಉದ್ದೇಶ ಏನು ಅಂತ ಹೇಳಿದ್ರೆ ಮಹಿಳಾ ಸಬಲೀಕರಣ. ಅಂದರೆ ಪ್ರತಿಯೊಂದು ಊರಿನಲ್ಲೂ ಮಹಿಳೆಯರು ಎಷ್ಟು ಕಷ್ಟಪಟ್ಟು ದುಡಿತಾರೆ, ಯಾವ ರೀತಿ ಅವರ ಜೀವನವನ್ನು ಸಾಗಿಸ್ತಾರೆ ಅನ್ನೋದು ನಾವು ನೋಡ್ತಾನೆ ಬರ್ತಾ ಇದ್ದೀವಿ.
ಜೀವನ ಬಹಳ ಕಷ್ಟ ಇದೆ. ಆನೇಕಲ್ ತಾಲೂಕು ಬಹಳ ಬೆಳೆದಿರ್ಬೋದು, ಆದರೂ ಕೂಡ ಇವತ್ತಿನ ದಿನ ನಮ್ಮಲ್ಲಿ ಹಣಕಾಸಿನ ವಿಚಾರದಲ್ಲಿ, ಯಾವುದೇ ಒಂದು ವಿಚಾರದಲ್ಲಾಗಲಿ ಹಣಕಾಸು ಇಲ್ಲ ಅಂತ ಹೇಳಿದ್ರೆ ಬೆಳವಣಿಗೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಹೇಳಿಬಿಟ್ಟು ನಮ್ಮ ಸರ್ಕಾರಗಳಿಂದನೂ ಮಾಡ್ಕೊಂಡಿದ್ದಾರೆ, ಮೊದಲಿಂದನೂ ಇದೆ. ಆದರೆ ಈಗ ಇವತ್ತಿನ ದಿನ ಇಲ್ಲಿ ಸೇರಿರುವಂಥ ಉದ್ದೇಶ, ಅದರಿಂದ ನಿಮಗೆ ಬರುವಂತಹ ಪ್ರಯೋಜನಗಳೇನೇನು, ನೀವು ಅದನ್ನು ಯಾವ್ಯಾವ ರೀತಿ ಉಪಯೋಗಿಸ್ಬಹುದು ಅನ್ನೋದನ್ನ ಇವತ್ತು ನಾವು ಮನವರಿಕೆ ಮಾಡ್ಕೋಬೇಕು. ನಮ್ಮ VSSN ಬ್ಯಾಂಕಿಂದ ಆಲ್ರೆಡಿ ನೀವೆಲ್ಲ ಲೋನ್ಗಳು ತೊಗೊಂಡಿರ್ತೀರ. ಕ್ರಾಪ್ ಲೋನ್ಸ್ ಆಗಿರ್ಬೋದು, 0% ಇಂಟ್ರೆಸ್ಟಲ್ಲಿ ಅವೆಲ್ಲ ತೊಗೊಂಡಿರ್ತೀರ. ಅದನ್ನು ನಾವು ಅಮ್ಮಮ್ಮ ಅಂತ ಹೇಳಿದ್ರೆ 1 ಲಕ್ಷದವರೆಗೂ ಮ್ಯಾಕ್ಸಿಮಮ್ ಕೊಡ್ಬೋದು. ನಿಮ್ಮ ಜಮೀನಿನ ಆಧಾರದ ಮೇಲೆ 1 ಲಕ್ಷ ಕೊಡ್ಬೋದು. ಅದು ಇಷ್ಟು ವರ್ಷದವರೆಗೂ ನಡ್ಕೊಂಡು ಬರ್ತಾ ಇತ್ತು. ಆದರೆ ಈಗ ಅದನ್ನು ಬಿಟ್ಟು ಬಹಳ ಬೇರೆ ಬೇರೆಯಾದಂತಹ ಸಾಲ ಸೌಲಭ್ಯಗಳನ್ನ ಮಹಿಳೆಯರಿಗೆ ನಾವು ಒದಗಿಸ್ಕೊಡ್ತಾ ಇದ್ದೀವಿ. ಮೊದಲನೇದಾಗಿ ನಾವು ಈ ಪ್ರತಿಯೊಂದು ಊರಲ್ಲೂ ನೋಡ್ಕೊಂಡಾಗ ಹಸುಗಳನ್ನ ಬಹಳಷ್ಟು ಜನ ಯಾರು ಸಾಕ್ತಾರೆ ಅಂತ ಹೇಳಿದ್ರೆ, ಅದನ್ನ ಹಾಲು ಕರಿಯೋ ವಿಚಾರ ಇರ್ಬೋದು ಅಥವಾ ಹಸುಗಳನ್ನ ಸಾಕೋದಿರ್ಬೋದು, ಅದೆಲ್ಲ ಮಹಿಳೆಯರೇ ಮಾಡ್ತಾ ಇದ್ದಾರೆ. ನಿಮಗೆ ಹಸುಗಳನ್ನ ಕೊಂಡ್ಕೊಳ್ಳಿಕ್ಕೆ ಅದಕ್ಕೆ ಫೀಡ್ಸ್ ಆಗಿರ್ಬೋದು ಅಥವಾ ಈ ಎಲ್ಲ ಅನುಕೂಲಗಳು, ಶೆಡ್ ಆಗಿರ್ಬೋದು, ಇದಕ್ಕೆಲ್ಲ ನಮಗೆ ನಾವು ಏನು ಕ್ರಾಪ್ ಲೋನ್ಸ್ ಅಂತ ತಗೊಳ್ತಾ ಇದ್ವಿ ಅಥವಾ ಹಸುಗಳ ಲೋನ್ ಅಂತ 0% ಇಂಟ್ರೆಸ್ಟಲ್ಲಿ ಏನು ತಗೊಳ್ತಾ ಇದ್ವಿ, ಅದಕ್ಕೆ ಖಂಡಿತವಾಗಿಯೂ ಸಾಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಒಂದು ಹಸು ಬಂದು 1.5 ಲಕ್ಷದಿಂದ 2 ಲಕ್ಷದವರೆಗೂ ನಾವು ಕೊಡ್ತಾ ಇದ್ವಿ. ರೇಟ್ಗಳು ಆ ರೀತಿ ಆಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ DCC ಬ್ಯಾಂಕಿಂದ, ಬೆಂಗಳೂರು DCC ಬ್ಯಾಂಕಿಂದ ನಾವು ಪ್ರತಿಯೊಬ್ಬ ಮಹಿಳೆಯರಿಗೂ, ಅಂದರೆ ಜಮೀನಿರುವಂತಹ ಮಹಿಳೆಯರಿಗೆ ನಾವು 15 ಲಕ್ಷದವರೆಗೂ ನಾವು ಲೋನ್ ಕೊಡ್ತಾ ಇದ್ದೀವಿ. ಅದು ಹೆಂಗೆ ಅಂತ ಹೇಳಿದ್ರೆ 3% ಬಡ್ಡಿ ದರದಲ್ಲಿ, ವರ್ಷಕ್ಕೆ, ತಿಂಗಳಿಗಲ್ಲ, ವರ್ಷಕ್ಕೆ 3% ಬಡ್ಡಿ ದರದಲ್ಲಿ ಅಂತ ಹೇಳಿದ್ರೆ ತಿಂಗಳಿಗೆ ಎಷ್ಟು ಬರ್ತದೆ? 26 ಪೈಸಾ ಬರ್ತದೆ. ನನ್ನ ಪ್ರಶ್ನೆ ಏನು ಇಲ್ಲಿ ಅಂತ ಹೇಳಿದ್ರೆ, 3% ಬಡ್ಡಿ ದರದಲ್ಲಿ ನೀವು ಯಾರ ಹತ್ರ ಆದ್ರೂ 1 ಲಕ್ಷ ತಗೋಬನ್ನಿ. ಯಾರಾದರೂ ನಿಮಗೆ 3% ಬಡ್ಡಿ ದರದಲ್ಲಿ, ಒಂದು ವರ್ಷಕ್ಕೆ 3% ಬಡ್ಡಿ ದರದಲ್ಲಿ ನಿಮ್ಗೆ ಯಾರಾದರೂ ದುಡ್ಡು ಕೊಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ಯಾರು ಕೊಡೋದಿಲ್ಲ. ಯಾಕೆ ನಮ್ಮ ಸರ್ಕಾರಗಳು ಇವೆಲ್ಲ ಕೊಡ್ತಾ ಇರೋದು? ನೀವು ಬೆಳೀಲಿ. ಯಾಕಂತ ಹೇಳಿದ್ರೆ ಇಷ್ಟೊತ್ತು ಎಲ್ಲ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಗಣ್ಯರು ನಿಮ್ಗೆ ಅದನ್ನೇ ಹೇಳ್ತಾ ಇದ್ದಿದ್ದು, ನೀವು ಬೆಳಿಬೇಕು, ನೀವು ಬೆಳೆದ್ರೆ ಊರು ಬೆಳೀತದೆ ಅಂತ ಹೇಳಿಬಿಟ್ಟು. ಇದನ್ನ ನಾವು ನಿಮಗೆ 4 ಥರ ಲೋನ್ಗಳು ಕೊಡ್ತೀವಿ. ಒಂದು ಹಸುಗಳಿಗೆ ಕೊಡ್ತೀವಿ, ಕುರಿಗಳಿಗೆ ಕೊಡ್ತೀವಿ, ಆಮೇಲೆ ಮೇಕೆಗಳಿಗೆ ಕೊಡ್ತೀವಿ, ಆಮೇಲೆ ಕೋಳಿಗಳಿಗೆ ಕೊಡ್ತೀವಿ, ಹಂದಿ ಸಾಕಾಣಿಕೆ ಅವ್ರಿಗೆ ಕೊಡ್ತೀವಿ. 15 ಲಕ್ಷ, ಅದು 5 ವರ್ಷದಲ್ಲಿ ನೀವು ತೀರಿಸ್ಬೇಕು. ಇದನ್ನ ನಾವು ಯಾಕೆ ಉಪಯೋಗ ಮಾಡ್ಕೋಬಾರ್ದು? ಸರಿ ಸರ್, ನೀವು ಹೇಳ್ತಾ ಇದ್ದೀರಾ ಜಮೀನಿರುವಂತಹ ಮಹಿಳೆಯರಿಗೆ ಮಾತ್ರ ಅಂತ ನೀವು ಹೇಳಿದ್ರಿ. ಅದಕ್ಕೇನೆ ನಾವು ಸೀಮಿತ ಮಾಡ್ಕೊಳ್ಳಿಲ್ಲ. ಇಲ್ಲ, ಜಮೀನಿಲ್ಲ, ನಮಗೆ 30-40 ಸೈಟ್ ಮಾತ್ರ ಇರೋದು, ನಮ್ಗೆ ಒಂದೇ ಮನೆ ಇರೋದು, ನಾವು ಹಸುಗಳು ಸಾಕ್ತಾ ಇದ್ದೀವಿ ಸರ್, ನಮಗೂ ಏನಾದರೂ ಕೊಡಿ ಅಂತ ಕೇಳುವಂತ ಎಷ್ಟೋ ಜನ ಮಹಿಳೆಯರು ಇಲ್ಲಿರ್ತಾರೆ. ಯಾಕಂತ ಹೇಳಿದ್ರೆ ಜಮೀನುಗಳ ಅಕ್ವಿಸಿಷನ್ನು ಅದು ಇದು ಆದಾಗ ಜಮೀನುಗಳು ಹೋಗ್ಬಿಟ್ಟಿರ್ತವೆ, ನಮ್ಗೊಂದು ಮನೆ ಮಾತ್ರ ಇರ್ತದೆ. ಇಲ್ಲಿದ್ರೆ ನಾವು ಎಲ್ಲೋ ಬೇರೆ ತಮಿಳ್ನಾಡಲ್ಲಿ ಎಲ್ಲೋ ಜಮೀನು ತೆಗೆದಿರ್ತೀವಿ, ತಮಿಳ್ನಾಡಲ್ಲಿರೋ ಜಮೀನುಗಳಿಗೆ ನಾವು ಸಾಲ ಕೊಡೋದಿಲ್ಲ. ನಮ್ಮ ಕರ್ನಾಟಕದಲ್ಲಿರುವಂತಹ ಜಮೀನುಗಳಿಗೆ ಮಾತ್ರನೇ ಇಲ್ಲಿ ಸಾಲ ಕೊಡ್ತಾ ಇರೋದು. ಅಂತಹ ಚಿಕ್ಕ ಮನೆಗಳಿರುವಂಥವ್ರು ಕೂಡ ನಾವು 2 ಲಕ್ಷ ಕೊಡ್ತಾ ಇದ್ದೀವಿ 3% ಬಡ್ಡಿ ದರದಲ್ಲಿ. 3% ಬಡ್ಡಿ ದರದಲ್ಲಿ. ಇದು ಹಸು ಸಾಕಾಣಿಕೆಗೆ ಮಾತ್ರ. ಇನ್ನು ನಾವು ಸ್ತ್ರೀ ಶಕ್ತಿ SHG ಲೋನ್ಸ್ಗೆ ಬಂದಾಗ ಪ್ರತಿಯೊಂದು ಸಂಘಗಳಿಗೂ SHG ಲೋನ್ಗಳಿಗೆ 15 ಲಕ್ಷ ಮ್ಯಾಕ್ಸಿಮಮ್ ನಾವು ಕೊಡ್ತಾ ಇರೋದು. DCC ಬ್ಯಾಂಕಿಂದ ಮ್ಯಾಕ್ಸಿಮಮ್ 15 ಲಕ್ಷ ಕೊಡ್ತೀವಿ. ಮತ್ತು ಎಲ್ಲ ಬ್ಯಾಂಕ್ಗಳು ಕೊಡ್ತಾ ಇದ್ದಾರಲ್ಲ ಸರ್, ಕೆನರಾ ಬ್ಯಾಂಕು 20 ಲಕ್ಷ ಕೊಡ್ತಾ ಇದ್ದಾರೆ ನಮಗೆ ಅಂತಾನು ಇವಾಗೆಲ್ಲ ಕೆಲವರೆಲ್ಲ ಕೆನರಾ ಬ್ಯಾಂಕ್ಗಳಲ್ಲಿ ತಗೊಂಡಿರೋವಂಥವ್ರು ಇದ್ದೀರಾ, ಇಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ನಮ್ಮ ಗೌರ್ಮೆಂಟ್ ಬ್ಯಾಂಕ್ಗಳಾಗಿರೋದ್ರಿಂದ, ಸಹಕಾರ ಇಲಾಖೆಯಿಂದ ನಮಗಿಲ್ಲಿ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ನಾವು ಅದಕ್ಕೇನಾದರೂ ಅನುಕೂಲ ಮಾಡಿಕೊಡ್ಬೇಕಲ್ಲ. ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, DCC ಬ್ಯಾಂಕಲ್ಲಿ 15 ಲಕ್ಷ ನಿಮಗೆ ಕೊಡ್ತಾ ಇದ್ದೀವಿ. ಆದರೆ ಅದರಲ್ಲಿ 5 ಲಕ್ಷ
0% ಬಡ್ಡಿ, 5 ಲಕ್ಷ 0% ಬಡ್ಡಿ. ನಿಮ್ಗೆ ಅದರಲ್ಲಿ ₹1 ಬಡ್ಡಿ ನಾವು ತಗೊಳ್ಳೋದಿಲ್ಲ, ಅಸಲು ಮಾತ್ರ ಕಟ್ಟಬೇಕು ನೀವು. ಇನ್ನು 10 ಲಕ್ಷಕ್ಕೆ ಮಾತ್ರನೇ ನಾವು ಬಡ್ಡಿ ಹಾಕ್ತಾ ಇರೋದು. ಆ 5 ಲಕ್ಷನ ನೀವು ಬೇಡ, ನಾವು ಬಡ್ಡಿ ಕಟ್ಟೋದಿಲ್ಲ, ನಾವು ಹೊಸ ಸಂಘ ಇದ್ದೀವಿ ಅಥವಾ ನಮಗೆ ಬಡ್ಡಿ ಕಟ್ಟೋ ಅಷ್ಟು ಇರೋದಿಲ್ಲ. ಸಂಘಗಳು ಮೇಡಮ್ ಅವ್ರು ಹೇಳ್ತಾ ಇದ್ರು ಇನ್ನು ಹೊಸದಾಗಿ ಸಂಘಗಳು ಮಾಡಿ ಅಂತ. ಖಂಡಿತವಾಗಿಯೂ ಮಾಡಿ, ಖಂಡಿತವಾಗಿಯೂ ಮಾಡಿ, ತಗೊಳ್ಳಿ, 5 ಲಕ್ಷ ತಗೊಳ್ಳಿ. ಆದರೆ 5 ಲಕ್ಷ ತಗೊಂಡು ನಾವಿನ್ನೆಲ್ಲೋ ಬಡ್ಡಿ ಬಿಡ್ತೀವಿ, ದುಡ್ಡಿಂದ ದುಡ್ಡು ಮಾಡ್ತೀವಿ ಅನ್ನೋದು ಒಂದೇ ಅಲ್ಲ. ಇಲ್ಲಿ ಮಹಿಳೆಯರ ಸಬಲೀಕರಣ ಅನ್ನೋದು ಅದಲ್ಲ. ನಿಮ್ಮ ಸಂಘ ಯಾವ ರೀತಿ ಬೆಳಿಬೇಕು ಅನ್ನೋದು. ಇವಾಗ ಮೇಡಮ್ ಅವ್ರು ಹೇಳ್ತಾ ಇದ್ರು, ನಿಮಗೆ ನೀವು ಉಪ್ಪಿನಕಾಯಿ ಮಾಡೋದು, ಹಪ್ಪಳಗಳು ಮಾಡೋದು, ಇನ್ನೊಂದು ಮಾಡೋದು, ಮತ್ತೊಂದು ಮಾಡೋದು, ನಿಮ್ಮದೇ ಆದಂತಹ ಸೆಲ್ಫ್ ಹೆಲ್ಪ್ ಗ್ರೂಪ್. ನಾವು 5 ಸಾರಿ ಕೊಡ್ತೀವಿ ಅಷ್ಟೇ ಒಂದು ಸಂಘಕ್ಕೆ ಲೋನ್. 5 ಸಾರಿ ಮಾತ್ರ ಕೊಡ್ತೀವಿ, 15 ಲಕ್ಷ 5 ಸಾರಿ ಕೊಡ್ತೀವಿ. ಇಲ್ಲ ಸಂಘ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಅನ್ನೋ ಅಂತಹ ಸಂಘಗಳಿಗೆ ಇನ್ನೂ 1 ಸಾರಿನೂ ಕೊಡ್ತೀವಿ, ಇನ್ನ 2 ಸಾರಿನೂ ಕೊಟ್ಟಿರೋದು ಇದೆ ಉದಾಹರಣೆ. ಆದರೆ ನಮ್ಮ ಪ್ರಕಾರ ನಾವು 0% ಬಡ್ಡಿ ದರದಲ್ಲಿ ಮಹಿಳೆಯರಿಗೆ ಕೊಟ್ಟಾಗ ಅದನ್ನ ನೀವು ಟೈಮ್ ಕರೆಕ್ಟಾಗಿ ನಮ್ಮ VSSN ಬ್ಯಾಂಕ್ಗೆ ವಾಪಸ್ ಮಾಡಿದಾಗ ಇನ್ನೊಂದಷ್ಟು ಜನ ಮಹಿಳೆಯರು ಚೆನ್ನಾಗಿ ಆಗ್ತಾರೆ, ಹೊಸ ಸಂಘಗಳು ಬರ್ತವೆ. ಇಲ್ಲ ಸರ್ 0% ಬಡ್ಡಿ ತಗೊಂಡ್ವಿ, ಅದು ನಾವು ಕಟ್ಟೋದಿಲ್ಲ, ಏನು ಬೇಕಾದರೂ ಮಾಡ್ಕೊಳ್ರಿ ಅಂತ ನಾವೇನಾದರೂ ಅಂದರೆ ಮಹಿಳೆಯರ ಸಬಲೀಕರಣ ಎಲ್ಲಾಗ್ತದೆ. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆಗೋದಿಲ್ಲ, ಯಾವುದೂ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮ VSSN ಬಹಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ನಾವು DCC ಬ್ಯಾಂಕು ನಿಮಗೆ ಡೈರೆಕ್ಟಾಗಿ ಕೊಡೋದಿಲ್ಲ ದುಡ್ಡು, ಅದು VSSN ಮೂಲಕನೇ ಕೊಡೋದು. ಇವರ ಆಧಾರದ ಮೇಲೇ ನಾವು ಕೊಡೋದು ಲೋನು ನಿಮಗೆ. ಇವರು ಇಲ್ಲ ಸರ್ ಇಂತಹ ಸಂಘ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ ತಗೊಳ್ಳಿ. ನೀವು ತಿರ್ಗಾ ಮತ್ತೆ ದುಡ್ಡು ಪಾವತಿ ಮಾಡೋದು ಕೂಡ ಅವ್ರಿಗೇನೆ. ಅಂತಹ VSSN ಬ್ಯಾಂಕ್ನ ನಮ್ಮ ಪಕ್ಕದಲ್ಲಿ ಎಷ್ಟೋ ನಮ್ಮ ಕರ್ನಾಟಕದಲ್ಲಿ ಸಾವಿರಾರು VSSN ಬ್ಯಾಂಕ್ಗಳು ಮುಚ್ಕೊಂಡು ಹೋಗ್ಬಿಟ್ಟಿದ್ದಾವೆ. ಇವತ್ತು ನಮ್ಮ ಪಕ್ಕದಲ್ಲಿ ಒಂದು ಬ್ಯಾಂಕ್ ಇದೆ ಅಂತ ಹೇಳಿದ್ರೆ ಅದನ್ನು ಉಳಿಸ್ಕೋಬೇಕಾಗಿರುವಂತಹ ಜವಾಬ್ದಾರಿ ನಮ್ಮದೇ ಆಗಿರ್ತದೆ, ನಮ್ಮದೇ ಆಗಿರ್ತದೆ. ಇದು ನಿಮ್ಮ ಬ್ಯಾಂಕು, ನಿಮ್ಮ ಬ್ಯಾಂಕ್, ಇದು ನಮ್ಮದಲ್ಲ. ನಾವು ಅದನ್ನು ಏನು ನಮಗೆ ಮಾಹಿತಿ ಇರ್ತದೋ ಅದನ್ನು ನಿಮಗೆ ತಲುಪಿಸುವಂತಹ ಜವಾಬ್ದಾರಿ, ನಿಮಗೆ ಟೈಮ್ಗೆ ಲೋನ್ಗಳು ಕೊಡಿಸುವಂತಹ ಜವಾಬ್ದಾರಿ, ನಿಮಗೆ ಸಹಾಯ ಆಗುವಂತಹ ಯಾವುದೇ ಕಾರ್ಯಗಳಾಗಿರ್ಬೋದು ನಿಮಗೆ ಮಾಡ್ಬೋದಷ್ಟೇ. ಆದರೆ ಬ್ಯಾಂಕನ್ನು ಉಳಿಸ್ಕೊಳ್ಬೇಕಾಗಿರೋ ಜವಾಬ್ದಾರಿ ನಿಮ್ಮದಾಗಿರ್ತದೆ. ಅದಕ್ಕೋಸ್ಕರ ನಾನೇನು ಹೇಳ್ತಾ ಇದ್ದೀನಿ, ಈ 15 ಲಕ್ಷ ನಾವೇನು ಕೊಡ್ತಾ ಇದ್ದೀವಿ, ನಿಮ್ಮ ಸಂಘಗಳಿಗೆ ಎಷ್ಟು ಬೇಕೋ ಅಷ್ಟು ನೀವು ಬೇಕಾದರೆ ಅಪ್ಲೈ ಮಾಡ್ಬೋದು. ಆದರೆ ಹೊಸದಾಗಿ ಬಂದಿರೋ ಸಂಘಗಳಿಗೆ ಸೀದಾ ನಾವು 15 ಲಕ್ಷ ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಆ ಬ್ಯಾಂಕ್ ಮೇಲೆ ಇದು ದುಡ್ಡಿನ ವಿಚಾರ. ದುಡ್ಡು ಅಂದರೆ ಎಲ್ಲರಿಗೂ ಆಸೆ. ದುಡ್ಡು ಕೊಟ್ಟಿದ ತಕ್ಷಣ ಸಾಲಪ್ಪ ಎದ್ಕೊಬಡಿಸ್ತಾನೋ ಅಂತಾರೆ, ಅಲ್ವಾ? ಅದಕ್ಕೋಸ್ಕರ ಕಂತಾಗಿ ಮೊದಲನೇ ಸಾರಿ ನೀವು ಲೋನ್ ಅಪ್ಲೈ ಮಾಡಿದಾಗ ಸ್ವಲ್ಪ ಒಂದು 6 ಲಕ್ಷ 7 ಲಕ್ಷ 10 ಲಕ್ಷದವರೆಗೂ ಕೊಟ್ಟಿದ್ದೀವಿ. ಅದು ನಮಗೆ VSSN ನಮಗೆ ಶೂರಿಟಿ ಕೊಡಬೇಕಿಲ್ಲ ಸರ್ ನೀವು ಕೊಡ್ಬೋದು ಅಂತ ಹೇಳ್ಬಿಟ್ಟು ಅವರು ಕೊಟ್ಟರೆ ನಾವು ಖಂಡಿತವಾಗಿ ನಮಗೆ ಕೊಡಲಿಕ್ಕೆ ಯಾವ ತಂಟೆ ತಕರಾರು ಇರೋದಿಲ್ಲ ನಮ್ಮ ಬ್ಯಾಂಕಿಂದ. ನಿಮಗೆ ಕೊಟ್ಟಾಗ ಅದನ್ನ ಟೈಮಿಗೆ ಕರೆಕ್ಟಾಗಿ ನೀವು ಪಾವತಿ ಮಾಡಿಕೊಂಡು. ಯಾಕಂತ ಹೇಳಿದ್ರೆ ಇದನ್ನ ಯಾಕೆ ಇಷ್ಟೊಂದು ಕಾನ್ಫಿಡೆಂಟಾಗಿ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ರೀಸೆಂಟಾಗಿ ಗುಡ್ಡೆಟ್ಟಿ ಬ್ಯಾಂಕಲ್ಲಿ ನಾವು 1,05,00,000 10 ಸಂಘಗಳಿಗೆ ಕೊಡಿಸಿದ್ದೀವಿ 15 ಲಕ್ಷ ದರದಲ್ಲಿ. ಅದರಲ್ಲಿ ಯಾವುದೋ ಒಂದು ಸಂಘಕ್ಕೆ ಮಾತ್ರ ನಾವು ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ಅಂತ ಹೇಳಿದ್ರೆ ಅವರ ವಹಿವಾಟುಗಳು ಅಥವಾ ದುಡ್ಡು ವಾಪಸ್ ಮಾಡೋ ಅಂಥದ್ದು ಅದು ಚೆನ್ನಾಗಿಲ್ಲದೆ ಇದ್ದಾಗ ನಾವು ಅವ್ರಿಗೆ ಸ್ಟಾಪ್ ಮಾಡ್ತೀವಿ ದುಡ್ಡು ಕೊಡೋವಂಥದ್ದು. ನೀವು ಅದನ್ನು ಕರೆಕ್ಟಾಗಿ ನಡೆಸ್ಕೊಂಡು ಹೋದರೆ ನಮಗೆ VSSN ಸಪೋರ್ಟು ಯಾವಾಗಲೂ ನಿಮಗಿದ್ರೆ ಅದು ಖಂಡಿತವಾಗಿಯೂ ನಾವು ದುಡ್ಡು ಕೊಡಲಿಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ಅದು ಬಿಟ್ಟು ಗೋಲ್ಡ್ ಲೋನ್ಸ್ ಆಗಿರ್ಬೋದು, ಇಲ್ಲಿ ಪುರುಷರಿಗೂ ಗೋಲ್ಡ್ ಲೋನ್ ಕೊಡ್ತೀವಿ, ಸ್ತ್ರೀಯರಿಗೂ ಗೋಲ್ಡ್ ಲೋನ್ ಕೊಡ್ತೀವಿ. ಪ್ರತಿ ಒಂದು ವಿಚಾರದಲ್ಲೂ DCC ಬ್ಯಾಂಕ್ ಕಡೆಯಿಂದ ಮಹಿಳೆಯರಿಗೆ ಪ್ರಾಧಾನ್ಯತೆ ಕೊಡ್ತಾ ಇದ್ದೀವಿ. 50 ಪೈಸಾ ಕಮ್ಮಿ ಪುರುಷರಿಗೆ ಕೊಟ್ಟಾಗ್ಲೂ ನಿಮಗೂ ಅದನ್ನ ನನಗನ್ಸ್ದಂಗೆ VSSN ಅದೇ ರೀತಿ ಪಾಲನೆ ಮಾಡ್ಕೊಂಡು ಹೋಗ್ತಾ ಇರೋದು. ಪುರುಷರಿಗೆ ಕೊಟ್ಟಬೇಕಾದ್ರೆ 10% ಏನೋ ಕೊಡ್ತಾ ಇದ್ದೀವಿ, ಮಹಿಳೆಯರಿಗೆ ಕೊಡಬೇಕಾದ್ರೆ 9.5 ಏನೋ ಕೊಟ್ಟಂಗೆ ಗೋಲ್ಡ್ ಲೋನ್ಸ್ ಕೊಟ್ಟಂಗೆ ಅನ್ಸುತ್ತೆ ನನಗೆ. ಅದೇ ಅಲ್ವಾ ನಾವು ಮಾಡ್ತಾ ಇರೋದು. 50 ಪೈಸಾ ಕಮ್ಮಿ ಇರ್ತದೆ, ಅದೇ ಅಲ್ಲ. ಇನ್ನು ಫಿಕ್ಸ್ಡ್ ಡೆಪಾಸಿಟ್ಗೆ ಅಂತ ಬಂದರೆ
ನಿಮ್ಮಲ್ಲಿ ದುಡ್ಡು ಜಾಸ್ತಿ ಇದೆ, ಯಾವುದೋ ಒಂದು ಸೈಟ್ ಮಾರಿರ್ತೀನಿ, ಹಸು ಮಾರಿರ್ತೀನಿ, ನನಗಿನ್ನ ಇವಾಗ ತಗೊಳ್ಳಿಕ್ಕೆ ಇದಿಲ್ಲ ಅಂತ ಹೇಳಿ ನಾವು ಬೇರೆ ಯಾರಿಗೋ ಬಡ್ಡಿಗೆ ಬಿಡೋ ಬದಲು ಇದೇ ಬ್ಯಾಂಕಲ್ಲಿ ಅಂದರೆ VSSN ಬ್ಯಾಂಕಲ್ಲಾಗಿರ್ಬೋದು ಅಥವಾ DCC ಬ್ಯಾಂಕಲ್ಲಾಗಿರ್ಬೋದು ನಾವು ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ರೆ ಮಹಿಳೆಯರಿಗೆ 7.8% ನಾವು ಕೊಡ್ತಾ ಇದ್ದೀವಿ ನಿಮಗೆ ಬಡ್ಡಿ. ನಾವು ಕೊಡ್ತಾ ಇದ್ದೀವಿ ನಿಮಗೆ ಬಡ್ಡಿ. ಯಾವ ಬ್ಯಾಂಕ್ ಅಷ್ಟು ಕೊಡ್ತಾ ಇದೆ ನಿಮಗೆ ಬಡ್ಡಿ ಹೇಳಿ? ಇಷ್ಟು ಕಮ್ಮಿ ಬಡ್ಡಿ ದರದಲ್ಲಿ ನಾವು ನಿಮಗೆ ಲೋನ್ಗಳು ಕೊಡ್ತಾ ಇದ್ದೀವಿ. ಜಾಸ್ತಿ ಬಡ್ಡಿ ದರದಲ್ಲಿ ನಿಮಗೆ ಫಿಕ್ಸ್ಡ್ ಡೆಪಾಸಿಟ್ಸ್ ಇಂಟ್ರೆಸ್ಟ್ ಕೊಡ್ತಾ ಇದ್ದೀವಿ. ಇದನ್ನ ಖಂಡಿತವಾಗಿಯೂ ನೀವೆಲ್ಲ ಉಪಯೋಗ ಮಾಡ್ಕೋಬೇಕು. ಅಕಸ್ಮಾತ್ ಅಧಿಕಾರಿಗಳು ಇಲ್ಲದ ನಾಳೆ ಬನ್ನಿ ನಮಗೆ ಡೈರೆಕ್ಟರ್ಗಳು ನಾವಿರೋದು ಅದಕ್ಕೇನೆ. ಖಂಡಿತವಾಗಿ ಯಾರೋ ಒಬ್ಬರು ಡೈರೆಕ್ಟರ್ನ ಕೇಳಿ, ಸರ್ ಈ ರೀತಿ ಹೇಳ್ತಾ ಇದ್ದಾರೆ, ಬಂದು ನಮಗೆ ಲೋನ್ ಈ ರೀತಿ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಮೇಲೆ ಕೂತಿದ್ದಾಗ ಒಬ್ರು ನಮಗೆ ಕೇಳಿದ್ರು, ಸರ್ ನಮಗೆ ಡಾಕ್ಯುಮೆಂಟೇಶನ್ ಜಾಸ್ತಿ ಕೇಳ್ತಾ ಇದ್ದಾರೆ, SHG ಸಂಘಗಳು ಮಾಡಬೇಕಾದ್ರೆ ಡಾಕ್ಯುಮೆಂಟೇಶನ್. ಖಂಡಿತವಾಗಿಯೂ ಡಾಕ್ಯುಮೆಂಟೇಶನ್ ಇದ್ದೇ ಇರ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಇಲ್ಲಿ ಕೂತಿದ್ದಾರೆ, ಅಲ್ಲೂ ನಿಮ್ಮ ಸಂಘ ರಿಜಿಸ್ಟರ್ ಆಗಲೇಬೇಕು ಕಂಪಲ್ಸರಿ. ಅವರು ನಿಮ್ಮ ಸಂಘ ಸರ್ಕಾರದಲ್ಲಿ ರಿಜಿಸ್ಟರ್ ಆಗಿದ್ದಾಗ ನಮಗೂ ಒಂದು ಕಾನ್ಫಿಡೆಂಟು, VSSNಗೂ ಒಂದು ಕಾನ್ಫಿಡೆನ್ಸ್ ಇರ್ತದೆ ನಮಗೆ ನಿಮಗೆ ಲೋನ್ ಕೊಡಲಿಕ್ಕೆ. ಯಾಕೆ ಅಂತ ಹೇಳಿದ್ರೆ ಈ SHG ಸಂಘಗಳಿಗೆ ನಿಮ್ಮ ಜಮೀನು ಶೂರಿಟಿ ಕೇಳ್ತಾ ಇಲ್ಲ ನಾವು. ನೀವೊಂದಷ್ಟು ಫಿಕ್ಸ್ಡ್ ಡೆಪಾಸಿಟ್ ಮಾಡಿ ನಿಮಗೆ ಸಂಘಗಳು ಕೊಡ್ತೀವಿ ಅಂತ ನಾವು ಕೇಳ್ತಾ ಇಲ್ಲ. ಸಂಘನೇ ನಂಬಿ ನಾವು ಕೊಡ್ತಾ ಇರೋದು, ನಿಮ್ಮನ್ನ ನಂಬಿ ನಾವು ಕೊಡ್ತಾ ಇರೋದು. ಅಣ್ಣ ತಮ್ಮಂದ್ರೆ ಕೊಡೋದಿಲ್ಲ, ನಿಮ್ಮನ್ನ ನಂಬಿ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಯಾರಾದ್ರೂ ಡಾಕ್ಯುಮೆಂಟ್ ಇಡಪ್ಪ ಅಂತಾರೆ. ಅಂಥದ್ರಲ್ಲಿ ಒಂದು ಬ್ಯಾಂಕು ನಿಮ್ಮ ಸಂಘನ, ನಿಮ್ಮ ಯಾರನ್ನು ಇಂಡಿವಿಜುವಲ್ ಆಗಿ ನಂಬಿ ಎಲ್ಲ ನಾವು ಕೊಡ್ತಾ ಇರೋದು, ಒಬ್ಬೊಬ್ಬರನ್ನ ನಂಬಿ ಎಲ್ಲ ಕೊಡ್ತಾ ಇರೋದು. ಇಡೀ ಸಂಘ ನಂಬಿ ನಾವು ಕೊಡ್ತಾ ಇದ್ದೀವಿ, ಏನು ಶೂರಿಟಿ ಇಲ್ಲದೆ. ನೀವು ಅದನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು? ಡಾಕ್ಯುಮೆಂಟೇಶನ್ ಅಂದಾಗ ಖಂಡಿತವಾಗಿಯೂ ಡಾಕ್ಯುಮೆಂಟೇಶನ್ ಇದ್ದೇ ಇರುತ್ತೆ. ಈಗ ಇರುವಂತಹ ಆಧುನಿಕ ಕಾಲದಲ್ಲಿ ಡಾಕ್ಯುಮೆಂಟೇಶನ್ ಇಲ್ಲದೆ ಯಾರು ನಮಗೊಂದು ಪೈಸಾ ಕೊಡೋದಿಲ್ಲ. ಅಂಥದ್ರಲ್ಲಿ ನಿಮ್ಮನ್ನು ನಂಬಿ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ನೀವು ಉಪಯೋಗಿಸ್ಕೋಬೇಕಾಗಿರೋಂಥದ್ದು. ಇನಿಷಿಯಲ್ ಸ್ಟೇಜಲ್ಲಿ ಸಂಘ ರಿಜಿಸ್ಟರ್ ಆಗಬೇಕಾದ್ರೆ ಮಾತ್ರ ಒಂದು ಸ್ವಲ್ಪ ಕಷ್ಟ ಇರುತ್ತೆ, ಮೊದಲನೇ ಲೋನ್ ತಗೋಬೇಕಾದ್ರೆ. ಅದಾದಮೇಲೆ ನಿಮ್ಮ ಡಾಕ್ಯುಮೆಂಟೇಶನ್ ನಮಗೇನು ರಿಕ್ವೈರ್ಮೆಂಟ್ ಇರೋದಿಲ್ಲ. ನಾನನ್ನೇ ಹೇಳ್ತಾ ಇರೋದು, ಮೊದಲನೇ ಲೋನು ನಾವು VSSN ಅವ್ರ ಮೇಲೆ ಡಿಪೆಂಡ್ ಆಗಿ, ಯಾಕಂತ ಹೇಳಿದ್ರೆ ಇಲ್ಲಿ 0% ಇಂಟ್ರೆಸ್ಟ್ ಕೊಟ್ಟಾಗ ಖಂಡಿತವಾಗಿ 5 ಲಕ್ಷ ತಗೊಳ್ರಿ. ನೀವು ಬೇಡ ನಾವು ಇಂಟ್ರೆಸ್ಟ್ 20 ಲಕ್ಷ ಅಂತೂ ಖಂಡಿತವಾಗಿಯೂ ನಮ್ಮಲ್ಲಿ ನಾವು ಕೊಡ್ತಾ ಇಲ್ಲ. 15 ಲಕ್ಷಕ್ಕೆ ನಮ್ಮ DCC ಬ್ಯಾಂಕಿಂದ ನಾವು ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಆದರೆ ನೀವು ಬೇರೆ ಕೆನರಾ ಬ್ಯಾಂಕ್ಗಳಿಗೆ ನೀವು ಹೋದಾಗ, ಬೇರೆ ಕೆನರಾ ಬ್ಯಾಂಕ್ಗಳಿಗೆ ಅಥವಾ ಪ್ರೈವೇಟ್ ಬ್ರಾಂಚ್ಗೆ, ನ್ಯಾಷನಲೈಸ್ಡ್ ಬ್ಯಾಂಕ್ಸ್ಗೆ ಹೋದಾಗ ನಾನು ನಿಮ್ಮನ್ನು ಕೇಳೋದು ಒಂದೇ ಪ್ರಶ್ನೆ, ಎಷ್ಟು ವರ್ಷದಿಂದ ಅವರು SHGಗೆ ಲೋನ್ಗಳು ಕೊಡ್ತಾ ಇದ್ದಾರೆ? ಎಷ್ಟು ವರ್ಷದಿಂದ ಕೊಡ್ತಾ ಇದ್ದಾರೆ? ವೇದಿಕೆ ಮೇಲೆ ಇರೋ ಎಲ್ಲರಿಗೂ ನಮಸ್ಕಾರ. ಸರ್ ಒಂದು ಮಾತಂದ್ರು, ಯಾವ ಬ್ಯಾಂಕ್ ನಿಮ್ಗೆ ಕೊಟ್ಟರು ಅಂತ. ಫಸ್ಟು ಇದಕ್ಕೆ ಉದಾಹರಣೆ 2001ರಾಗ ಅಂಗನವಾಡಿ ಟೀಚರ್ಸ್ ಬಂದು ಗ್ರೂಪ್ ಮಾಡಿದ್ರು, ಕೆಲವ್ರಿಗೆಲ್ಲ ಗೊತ್ತಿದೆ. ಆಗ ಕೆನರಾ ಬ್ಯಾಂಕ್ ಹೀಗಾಗಿದೆ, ಸಿಂಡಿಕೇಟು ಈ ಬ್ಯಾಂಕ್ಗೆ ಎಲ್ಲರೂ ಹೋಗಿ ಅವ್ರು ಅಂದ್ಬಿಟ್ರು, ಇದು ಸಂಘ ಮಾಡಿಕೊಟ್ಟಿದ್ದೀರಿ, ನೀವು ಹೋಗಿ ಅಕೌಂಟ್ ಮಾಡಿಕೊಡ್ರಿ ಅಂದರು. ಆದರೆ ಬ್ಯಾಂಕು ಎತ್ಕೊಂಡು ಹೋಗಿದ್ದೀರಿ, ಯಾರೂ ನಮ್ಮನ್ನು ಕರೆದಿಲ್ಲ ಒಳಕ್ಕ. ಮಾಡೋದೇ ಇಲ್ಲ ಮೇಡಮ್ನವರೇ, ನಿಮ್ಮ ಹೆಣ್ಮಕ್ಳದ್ದು ನಮ್ಗೆ ಅಕೌಂಟೇ ಬೇಡ. ಇದಕ್ಕೆ ಸಾಕ್ಷಿ ನಾನೇ, ಪ್ರೆಸಿಡೆಂಟ್ ನಾನೇ ಮಾಡಿರೋ ತಾಲೂಕದು ಹೆಣ್ಮಕ್ಳದ್ದು. ಬೇಡ ನಾವು ತಗೊಳೋದೇ ಇಲ್ಲ ಅಂದರು. ಮತ್ತೆ BDCC ಬ್ಯಾಂಕು ಕೆಳಗಡೆ ಆಣೆಕಲ್ಲಾಗ ಚಿಕ್ಕದಾಗಿ ಒಂದು ಇದರೊಳಗೆ ಮಾಡಿದ್ರು, ಸಣ್ಣದಾಗಿತ್ತು BDCC 2001ರಾಗ. ಮತ್ತೆ ಅಲ್ಲಿ ಹೋದೆ, ಅಲ್ಲಿ ಹೋಗಿ ಕೇಳ್ತಾನೆ, ಮೇಡಮ್ 10 ನಿಮಿಷ ಕುತ್ಕೊಳ್ರಿ ಅಂದರು. ಕುತ್ಕೊಂಡೆ. ಏನು ಮೇಡಮ್ ಅಂದರು, ಈ ಥರ ಗ್ರೂಪ್ ಮಾಡಿದ್ದೀರಿ ಸರ್ ಅಂಗನವಾಡಿ. ಏನು ಇವತ್ತು ಕೇಂದ್ರ ಸರ್ಕಾರದ ಸಹಕಾರ ಸಚಿವಾಲಯ 5 ವರ್ಷ ಪೂರೈಸುವ ಸಂದರ್ಭದಲ್ಲಿ ಸಹಕಾರ ಸಪ್ತಾಹ ಆಚರಣೆ, ಸಹಕಾರ ಸಮೃದ್ಧಿ ಎಂಬ ಧ್ಯೇಯದೊಂದಿಗೆ ಮಹಿಳೆಯರ ಸಬಲೀಕರಣ, ಸಹಾಯ ಗುಂಪುಗಳ ಪಾತ್ರ ಏನೆಂಬುದು ಬಗ್ಗೆ ಇವತ್ತು ನಮ್ಮ ಬ್ಯಾಂಕ್ ವತಿಯಿಂದ ನಾವು ಆಯೋಜನೆ ಮಾಡಿದ್ದೀವಿ ಕಾರ್ಯಕ್ರಮವನ್ನು. ಸ್ತ್ರೀಯರು ನಾವು
ಸ್ವಾವಲಂಬಿಗಳಾಗಿ ಬದುಕಬೇಕಾದ ಆರ್ಥಿಕವಾಗಿ ಏನು ಮಾಡಬೇಕಂದ್ರೆ ಅದನ್ನ ಸರ್ಕಾರಿ ಯೋಜನೆಗಳನ್ನು ಬಳಸ್ಕೋಬೇಕು. ಮೊದಲಿಗೆ ಸರ್ಕಾರ ಬರ್ತಕ್ಕಂಥ ಸಬ್ಸಿಡಿಗಳಾಗಿರ್ಬೋದು ಮತ್ತು ಸರ್ಕಾರಿ ಯೋಜನೆಗಳು ಹಾಗೂ ನಮ್ಮ ಬ್ಯಾಂಕಲ್ಲಿ ಇರ್ತಕ್ಕಂಥ ಯೋಜನೆಗಳನ್ನು ತಮ್ಮ ಪಡ್ಕೊಂಡು ತಾವು ಸ್ವಾವಲಂಬಿಗಳಾಗಿ ಬದುಕಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೇವೆ. ನಮ್ಮ ಸಂಘದ ವತಿಯಿಂದ ನಾವು ಹಸು ಸಾಕಾಣಿಕೆ ಸಾಲ ಕೊಡ್ತೇವೆ, ಕುರಿ ಸಾಕಾಣಿಕೆ ಕೊಡ್ತೀವಿ, ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮತ್ತು ಅಂಗಡಿ ಸಾಲ, ಮನೆ ಕಟ್ಟಲು, ಇನ್ನೂ ಅನೇಕ ನಾವು ಯೋಜನೆಗಳನ್ನು ರೂಪಿಸಿದ್ದೀವಿ. ನಮ್ಮ ಸಹಕಾರ ಸಂಘದಿಂದ ರೈತರಿಗಾಗಿರ್ಬೋದು, ಸ್ವಸಹಾಯ ಸಂಘಗಳಿಗಾಗಿರ್ಬೋದು, ಇನ್ನೂ ಅನೇಕ ರೀತಿಯಲ್ಲಿ ನಾವು ಈ ಒಂದು ಯೋಜನೆಗಳನ್ನು ರೂಪಿಸಿದ್ದೀವಿ. ತಾವೆಲ್ಲರೂ ಬಂದು ಈ ಯೋಜನೆಗಳನ್ನು ಪಡ್ಕೊಂಡು ನೀವು ಜೀವನದಲ್ಲಿ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ತೊಡ್ಕೋಬೇಕಂಗೆ ತಮ್ಮಲ್ಲಿ ಕೇಳ್ಕೊತಿದ್ದೇವೆ. ಬಂಧುಗಳೇ, ಮುಂದಿನ ದಿನಗಳಲ್ಲಿ ನಾವು ಇನ್ನೂ ನಮ್ಮ ಬ್ಯಾಂಕಿಂದ ಅನೇಕ ಸೌಲಭ್ಯಗಳನ್ನು ನಾವು ರೂಪಿಸ್ತೇವೆ. ನೀವು ನಮ್ಮ ಬ್ಯಾಂಕಿನ ಒಡನಾಟ ಇಟ್ಕೊಂಡು ನೀವು ಸ್ವಸಹಾಯ ಸಂಘಗಳಲ್ಲಿ ನಮ್ಮ ಬ್ಯಾಂಕಲ್ಲಿ ನೋಂದಣಿ ಮಾಡಿಕೊಂಡು ನೀವು ಅನೇಕ ಎಲ್ಲ ನಿಮ್ಮ ಸುತ್ತಮುತ್ತಕ್ಕಂಥ ಎಲ್ಲ ಮಹಿಳೆಯರನ್ನು ಜೊತೆಗೂಡಿಸ್ಕೊಂಡು ನಾವು ನಮ್ಮಲ್ಲಿ ಇರ್ತಕ್ಕಂಥ ಸಾಲ ಸೌಲಭ್ಯ ಪಡ್ಕೊಂಡು ಒಳ್ಳೊಳ್ಳೆ ಸೌಲಭ್ಯ ಪಡ್ಕೋಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೇವೆ. ಇವತ್ತು ಈ ಕಾರ್ಯಕ್ರಮ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮೊದಲು ಈ ಸಹಕಾರ ಇಲಾಖೆ ಇರಲಿಲ್ಲ. 2010 ಜುಲೈ 6ನೇ ತಾರೀಕು ಅದನ್ನು ಸಹಕಾರ ಇಲಾಖೆನ ಸೆಂಟ್ರಲ್ ಗೌರ್ಮೆಂಟಲ್ಲಿ ಆಯಿತು. ಅದರ ಸಹಕಾರ ಪ್ರಪ್ರಥಮ ಮಂತ್ರಿಯಾಗಿ ಅಮಿತ್ ಶಾ ಅವರು ಹೋಮ್ ಮಿನಿಸ್ಟ್ರು ಮತ್ತು ಸಹಕಾರ ಎರಡನ್ನೂ ನೋಡ್ಕೊಂಡು ಇಲ್ಲಿವರೆಗೂ ಬರ್ತಾಯಿದ್ದಾರೆ. ಅದನ್ನು ನಾವು 5 ವರ್ಷದ ಆದಂಥ ಅವಧಿಯಲ್ಲಿ 5 ವರ್ಷದಲ್ಲಿ ಏನೇನು ಸಾಧನೆ ಮಾಡಿದೆ ಸ್ಟೇಟ್ ಗೌರ್ಮೆಂಟ್ಗಳು ಅಂತೇಳಿ ಅದನ್ನು ಒಂದು ಸಹಕಾರ ಸಪ್ತಾಹ ಥರ 9 ದಿವಸ ಆಚರಿಸ್ಬೇಕು ಅಂತೇಳಿ ಅದನ್ನು ಮಾಡಿದ್ದಾರೆ. ನಾವು ಕರ್ನಾಟಕ ಸ್ಟೇಟಲ್ಲಿ ನವಂಬರ್ 14ರಿಂದ ನಾವು 21ವರೆಗೆ 7 ಡೇಸ್ ನಾವು ಇಲ್ಲಿ 7 ದಿವಸ ಆಚರಿಸ್ತಿದ್ದೋ. ಇದು ನಮ್ಮ ಪ್ರಪ್ರಥಮವಾಗಿ ಈ ಸೇರಿ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಅಲ್ಲಿ ಒಂದೊಂದು ದಿವಸಕ್ಕೆ ಒಂದೊಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ 7 ಡೇಸ್. ಇವತ್ತು ಮಹಿಳೆಯರ ಸಬಲೀಕರಣ ಬಗ್ಗೆ ಇವತ್ತು ಒಂದು ಗೋಷ್ಠಿ ಇತ್ತು. ಮಾಯಿಸಂದ್ರದ ಮತ್ತು ಇಲ್ಲಿ ವ್ಯವಸಾಯ ಸೇವಾ ಸಂಘದವರು ಇದನ್ನು ಇವತ್ತು ಈ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಆಯೋಜಿಸಿದ್ದಾರೆ. ಆಮೇಲೆ ಅದರ ಅಧ್ಯಕ್ಷರು ಚೆನ್ನಪ್ಪನವರು, ಉಪಾಧ್ಯಕ್ಷರು ಮಲ್ಲೇಶ್ ಅವರು, ಇದು ಮತ್ತು ಅದು ಆಡಳಿತ ಮಂಡಳಿಯವರು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ಯಶಸ್ವಿಯಾಗಿ ಮಾಡಿದ್ದಾರೆ. ಮತ್ತು ಇನ್ನೊಂದು ಊರು ಯಾವುದಪ್ಪ ಅದು ಚಿಕ್ಕೋಸಳ್ಳಿಯವರು ಸಹ ಸೇರಿಕೊಂಡು ಇಬ್ಬರು ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಹಲವಾರು ಮಹಿಳೆಯರು ಬಂದಿದ್ದಾರೆ. ಭಾಳ ವಿಶೇಷವಾಗಿ ಭಾರ್ಗವರು ಸಹ BDCC ಬ್ಯಾಂಕಿನ ನಿರ್ದೇಶಕರು ಬಂದು ಏನು ಮಹಿಳೆಯರಿಗೆ ಅನುಮಾನಗಳಿತ್ತು ಅವೆಲ್ಲವನ್ನು ಸ್ಥಳದಲ್ಲೇ ಪರಿಶೀಲನೆ ಅವರಿಗೆ ಹೇಳಿದಂಥ ಇದಕ್ಕೆ ಎಲ್ಲವನ್ನು ಅವರಿಗೆ ಮನವರಿಕೆ ಮಾಡಿ ಅವರಲ್ಲಿ ಡೌಟ್ ಇದ್ದಿದ್ದನ್ನು ಕ್ಲಿಯರ್ ಮಾಡಿಸಿದ್ದಾರೆ. ಮತ್ತು ಏನೇನು ಸೌಲಭ್ಯ ಇದೆ ಮಹಿಳೆಯರಿಗೆ ಅದನ್ನು ಪಡ್ಕೋಬೇಕು ಅಂತ ಹೇಳಿದ್ದಾರೆ. ಭಾಳ ಚೆನ್ನಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಎಲ್ರಿಗೂ ಈ ಶುಭ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀವಿ. ಇಲಾಖೆಯವರು ಮತ್ತು ಸಹಕಾರ ಮಹಾಮಂಡಲದವರು ಮತ್ತು ಡಿಸ್ಟಿಕ್ ಬೆಂಗಳೂರು ನಗರದ ಯೂನಿಯನ್ನವರು, BDC ಬ್ಯಾಂಕು, ಹಲವಾರು ಈ ಅಂಗಸಂಸ್ಥೆಗಳೆಲ್ಲ ಸೇರಿಕೊಂಡು ಸಹಕಾರ ಮಹಿಳೆಯರದು ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಅದ್ದೂರಿಯಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಇದು ಚೆನ್ನಾಗಿ ಮಹಿಳೆಯರಿಗೆ ಸಬಲೀಕರಣ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ. ಅಧಿಕಾರಿಗಳು ನಮ್ಮ ಆನೇಕಲ್ ತಾಲೂಕಿಗೆ ಬಂದು VSSN ಅಂದರೆ ಇದು ಕೃಷಿ ಪತ್ತಿನ ಸಹಕಾರ ಸಂಘ ಏನಿದೆ ಇದು ಬಹಳ ಕೆಳಗಿನ ಮಟ್ಟದ ಅಂತೇಳಿದ್ರೆ ರೈತರಿಗೆ ತಲುಪುವಂತಹ ಬ್ಯಾಂಕ್ಗಳಾಗಿರ್ತವೆ ಇವು. ಅಂತಹ ಒಂದು ಸಹಕಾರ ಸಂಘಗಳಿಗೆ ಇಲ್ಲಿಗೆ ಬಂದು ಸರ್ಕಾರದಿಂದನೇ ನೀವು ಈ ರೀತಿ ಮಹಿಳೆಯರ ಸಬಲೀಕರಣ ಮಾಡಬೇಕು, ಅವ್ರಿಗೇನು ಅನುಕೂಲಗಳಾಗಬೇಕು ಅದನ್ನು ಮಾಡಬೇಕು ಅಂತ VSSN ಮೂಲಕ ಏನು ಮಹಿಳೆಯರಿಗೆ ಅವರು ಹೇಳ್ತಾ ಇದ್ದಾರೋ ಅದು ಬಹಳ ಖುಷಿಯಾದಂಥ ಸಂಗತಿ. ಯಾಕಂತ ಹೇಳಿದ್ರೆ ಇಷ್ಟು ದಿನ ನಾವು VSSN ಡೈರೆಕ್ಟರ್ಗಳಾಗಿರ್ಬೋದು ಅಥವಾ BDCC ಬ್ಯಾಂಕ್ ಡೈರೆಕ್ಟರ್ಗಳು ಮಾತ್ರನೇ ಇದಕ್ಕೆ ಓಡಾಡ್ತಾ ಇದ್ದಿದ್ದು. ಇವತ್ತು ದಿನ ಸರ್ಕಾರನೇ ನಮಗೆ ಸಹಾಯಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ವಿಚಾರ ಯಾವುದೂ ಇಲ್ಲ. ಇದನ್ನು ನಮ್ಮ ಅಧ್ಯಕ್ಷರಾದಂತಹ
ಶಿವಲಿಂಗೇಗೌಡರು ಕೂಡ ಇವತ್ತಿನ ದಿನ ಇಲ್ಲಿ ಉಪಸ್ಥಿತರಿದ್ದರು. ಇವರೆಲ್ಲ ಬಂದು ಮಹಿಳೆಯರ ಮುಂದೆ ನಿಂತಾಗ ಅವ್ರಿಗೆ ಯಾವ ರೀತಿ ಮನೋಧೈರ್ಯ ಬರ್ತದೆ ಅನ್ನೋದು ಬಹಳ ಮುಖ್ಯ. ಇದು ಅವ್ರು ಲೋನ್ಗಳು ತೊಗೊಳ್ತಾರೋ ಬಿಡ್ತಾರೋ ಬೇರೆ ಪ್ರಶ್ನೆ, ಆದರೆ ನಿಮ್ಮ ಹಿಂದೆ ನಾವು ಇದ್ದೀವಿ ಅಂತ ಹೇಳೋ ಅಂತಹ ಒಂದು ಕೆಲಸ ಸರ್ಕಾರ ಅಧಿಕಾರಿಗಳು ಹಾಗೂ ನಮ್ಮ ಅಧ್ಯಕ್ಷರು ಇಲ್ಲಿ ಹೇಳ್ತಾ ಇರೋದು ಬಹಳ ಉತ್ತಮವಾದಂಥದ್ದು. ಇದನ್ನು ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಆಶಿಸ್ತಾ ಇದ್ದೇನೆ. ಧನ್ಯವಾದಗಳು. ಸೌಲಭ್ಯ ಎಷ್ಟೋ ಜನ ಈಗಲೂ ಸಹ ರೈತರಿಗೆ ಸಿಗ್ತಾ ಇಲ್ಲ, ಮತ್ತು ಅವ್ರಿಗೆ ಅದ್ರ ಬಗ್ಗೆ ಐಡಿಯಾ ಸಹ ಇರೋದಿಲ್ಲ. ಯಾರೋ ಒಳ್ಳೆಯವರು ಮಾತ್ರ ಅದನ್ನು ಬಳಸ್ಕೊತಾ ಇದ್ದಾರೆ. ಅದು ಒಂದು ರೈತರಿಗೆ ತಲುಪಿಸಿದ ನಿಟ್ಟಿನಲ್ಲಿ ನಿಮ್ಮ ಒಂದು BDC ಬ್ಯಾಂಕ್ ಯಾವುದೇ ಒಂದು ಕಾರ್ಯನಿರ್ವಹಿಸುತ್ತೆ? ಖಂಡಿತವಾಗಿಯೂ ರೈತರಿಗೆ ತಲುಪ್ತಾ ಇಲ್ಲ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಇಂದಿನ ನಿರ್ದೇಶಕರಾಗಿರ್ಬೋದು ಪ್ರತಿಯೊಬ್ಬರಿಗೂ ಮಾಹಿತಿ ತಲುಪಿಸುವಂತಹ ಕೆಲಸ ಮಾಡ್ತಾಯಿದ್ರು. ಆದರೆ ಕೆಲವು ಆನೇಕಲ್ ತಾಲೂಕು ಬಹಳ ದೊಡ್ಡದಾಗಿರೋದ್ರಿಂದ ಇದಕ್ಕೆ ಇನ್ನೂ ಒಂದಿಬ್ಬರು ನಿರ್ದೇಶಕರು ಬೇಕು ಅಂತ ನಾವು ಯಾವಾಗಲೂ ಆಶಿಸ್ತೀವಿ. ಒಬ್ಬರು ಇಬ್ಬರು ಸಾಲೋದಿಲ್ಲ. ದೊಡ್ಡ ತಾಲೂಕಿದು. ದೊಡ್ಡ ತಾಲೂಕಲ್ಲಿ ನಾವು ಪ್ರತಿಯೊಂದು ಊರುಗಳಿಗೂ ಹೋಗಿ ಅದನ್ನು ಮಾಹಿತಿ ಮುಟ್ಟಿಸ್ಬೇಕು ಅಂತ ಹೇಳಿದ್ರೆ ಅದೊಂದು ದೊಡ್ಡ ಕೆಲಸನೇ ಆಗ್ತದೆ. ಆದರೆ ಇವತ್ತಿನ ದಿನ ಸರ್ಕಾರನೇ ನಮ್ಮ ಸಹಾಯಕ್ಕೆ ಬರ್ತಾ ಇದೆ. ಆಮೇಲೆ ಅಧ್ಯಕ್ಷರು ಶಿವಲಿಂಗೇಗೌಡರು ನಮ್ಮ ಇಲ್ಲಿ ಜೊತೆ ನಿಂತು ನೀವೇನು ಬೇಕಾದರೂ ಅದನ್ನ ಮಾಡಿ, ನಾವು ಅದನ್ನ ನಿಮ್ಮ ಸಹಾಯಕ್ಕೆ ಇರ್ತೀವಿ ಅಂತ ಹೇಳಬೇಕಾದ್ರೆ ನಾವು ಯಾಕೆ ಇದನ್ನ ಪೂರ್ತಿ ಆನೇಕಲ್ ತಾಲೂಕೆಲ್ಲ ಸ್ಪ್ರೆಡ್ ಮಾಡಲಿಕ್ಕೆ ಖಂಡಿತವಾಗಿಯೂ ಆಗುತ್ತೆ. ಅದನ್ನ ನಾನು ಹೇಳೋದಿಲ್ಲ. ಇನ್ನು ಮುಂದಕ್ಕೆ ಏನಾಗುತ್ತೆ ಅಂದರೆ ಇವತ್ತು ಸಲ BDC ಬ್ಯಾಂಕ್ನಲ್ಲಿ ಕೇವಲ 75 ಪೈಸೆ 80 ಪೈಸೆಗೆ ಒಂದು ಸಾಲ ಸೌಲಭ್ಯ ಸಿಗುತ್ತೆ. ಅದನ್ನು ಹೊರತುಪಡಿಸಿದ ಜನರೆಲ್ಲೋ ಒಂದು ಕಡೆ ಒಂದು ಪ್ರೈವೇಟ್ ಬ್ಯಾಂಕ್ ಮೇಲೆ ಡೆವಲಪ್ ಆಗ್ತಾರೆ. ಉದಾಹರಣೆ ಗೋಲ್ಡ್ ಲೋನ್ ತೊಗೊಂಡೋಗೋರು ಒಂದು ಅದರ್ಸ್ ಬ್ಯಾಂಕ್ ಪ್ರೈವೇಟ್ ಬ್ಯಾಂಕ್ ಮೇಲೆ ಹೋಗ್ತಾರೆ. 2 ರೂಪಾಯಿ 1 ರೂಪಾಯಿ ಇಂಟ್ರೆಸ್ಟ್ ಕೊಡೋಕ್ಕೆ. ನಿಮ್ಮೊಂದು BDC ಈ ರೀತಿ ಸೌಲಭ್ಯಗಳನ್ನ ಜನರಿಗೆ ಮುಟ್ಟಿಸ್ಬೋದಲ್ಲ, ಯಾಕೆ ಇಂಟೇಕ್ ಹೊಡಿತಾ ಇದ್ದಾರೆ ಅಂತ? ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ಪ್ರೈವೇಟ್ ಬ್ಯಾಂಕ್ಸು ಒಂದೊಂದು ಏರಿಯಾಗೂ ಒಂದೊಂದು ಪ್ರೈವೇಟ್ ಬ್ಯಾಂಕ್ಗಳು ಅವರು ಸ್ಥಾಪನೆ ಮಾಡ್ಕೊಂಡು ಹೋಗಿದ್ದಾರೆ. BDCC ಬ್ಯಾಂಕ್ ಅನ್ನೋದು ಒಂದು ರೈತರ ಬ್ಯಾಂಕು. ಅದನ್ನು ನಾವು ಅಷ್ಟು ಬ್ರ್ಯಾಂಚ್ಗಳಾಗಿ ನಾವು ಖಂಡಿತವಾಗಿಯೂ ಮಾಡಲಿಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ RBI ರೂಲ್ಸ್ ಪ್ರಕಾರ ನಮಗಿರುವಂತಹ ವಹಿವಾಟುಗಳಿಗೆ ಏನಿದೆಯೋ ಇಷ್ಟೇ ನಮಗೆ ಬ್ರ್ಯಾಂಚ್ಗಳಿರಬೇಕು ಅನ್ನೋದು ಒಂದು ನಿಯಮಗಳಿರ್ತವೆ. ಅಷ್ಟೇ ನಿಯಮಗಳನ್ನ ನಾವು ಬಿಟ್ಟು ಕೂಡ ನಮ್ಮ ತಾಲೂಕಲ್ಲಿ ಇವಾಗ 3 DCC ಬ್ಯಾಂಕ್ಗಳಿದ್ದಾವೆ. ಒಂದು ಅತ್ತಿಬೆಲೆಯಲ್ಲಿದೆ, ಒಂದು ಚಂದಾಪುರದಲ್ಲಿದೆ, ಒಂದು ಆನೇಕಲ್ಲಲ್ಲಿದೆ. ಅದನ್ನು ಹೊರತುಪಡಿಸಿ DCC ಬ್ಯಾಂಕು ಬೇರೆ, VSSN ಬ್ಯಾಂಕ್ ಬೇರೆ ಅನ್ನೋದಕ್ಕೆ ಹೇಳೋದು ಎರಡು ಒಂದೇ ಆಗಿರೋದ್ರಿಂದ ಪ್ರತಿಯೊಬ್ಬ ಗ್ರಾಮಸ್ಥರು ನಮ್ಮ ಆನೇಕಲ್ ತಾಲೂಕಿನಲ್ಲಿರುವಂತಹ ಎಲ್ಲರೂ ಇದನ್ನು ಉಪಯೋಗ ಮಾಡ್ಕೋಬೇಕು. ಒಂದು ನಿಟ್ಟಿನಲ್ಲಿ ಕೆಲವು ಊರುಗಳಿಗೆ ಅಥವಾ ಪಂಚಾಯಿತಿಗಳಿಗೆ ಸ್ವಲ್ಪ ದೂರ ಆಗ್ಬೋದು. ಅದಕ್ಕೋಸ್ಕರ ನಾವು ಇನ್ನೊಂದು 2 ಬ್ರಾಂಚ್ಗಳು ಮಾಡಬೇಕು ಅಂತ ಹೇಳಿಬಿಟ್ಟು ಕೂಡ ಇವಾಗ ಆಲ್ರೆಡಿ ಪ್ರಪೋಸಲ್ ಇಟ್ಟಿದ್ದೀವಿ. ಸರ್ಜಾಪುರದಲ್ಲೊಂದು, ಹೆಬ್ಬಗೋಡಿಯಲ್ಲೊಂದು. ಅದ್ರ ಜೊತೆಗೆ ಇನ್ನೊಂದು 4 VSSNಗಳು ಆದ್ರೂ ಇನ್ನೂ ಉತ್ತಮ. ಯಾಕಂತ ಹೇಳಿದ್ರೆ ನಾವು ಊರಿಗೋಗಿ ಹೇಳಿದಾಗಲೂ ಅವ್ರಿಗೆ ಸೌಲಭ್ಯ ಕೊಡುವಂಥದ್ದು ಸ್ವಲ್ಪ ದೂರ ಆಗ್ತದೆ ಅಂತ ಹೇಳಿಬಿಟ್ಟು. ಈ ಲಾಸ್ಟ್ ವರ್ಷದಲ್ಲಿ ಏನಾಗಿತ್ತು, ಹಿಂದಿನ ವರ್ಷದಲ್ಲಿ ಏನಾಗಿತ್ತು, ನಮ್ಮಲ್ಲಿ ಆನ್ಲೈನ್ ಬ್ಯಾಂಕಿಂಗ್ ಇರಲಿಲ್ಲ. ಇವತ್ತು DCC ಬ್ಯಾಂಕ್ ಆಗಲಿ VSSN ಬ್ಯಾಂಕ್ ಆಗಲಿ ಪೂರ್ತಿ ಆನ್ಲೈನ್ ಆಗೋಗ್ಬಿಟ್ಟಿದೆ. ಇದು ಜನಗಳಿಗೆ ಮುಟ್ಟಬೇಕು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಳ್ತದೆ. ಇವತ್ತಿನ ದಿನ ನಾವು ಡೆಬಿಟ್ ಕಾರ್ಡ್ ಕೊಡ್ತಾ ಇದ್ದೀವಿ, ಫೋನ್ಪೇ ಇದೆ, ಆನ್ಲೈನ್ ಬ್ಯಾಂಕಿಂಗ್ ಇದೆ, ಇಂಟರ್ನೆಟ್ ಬ್ಯಾಂಕಿಂಗ್ ಇದೆ. ಪ್ರತಿಯೊಂದನ್ನು ನಾವು ಈ ವರ್ಷದಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ. VSSN ಕೂಡ ಇವತ್ತು ಒಂದು 6 ತಿಂಗಳಿಂದ ಆನ್ಲೈನ್ ಆಗ್ತಾ ಇದೆ. ಅಲ್ಲೂ ಸಿಸ್ಟಮಲ್ಲೇ ಎಂಟ್ರಿ ಆಗ್ತಾ ಇರೋದ್ರಿಂದ ಇನ್ನೊಂದು ಅಮ್ಮಮ್ಮ ಅಂತ ಹೇಳಿದ್ರೆ ಇನ್ನೊಂದು 6-7 ತಿಂಗಳಲ್ಲಿ ಎಲ್ಲರಿಗೂ ಮಾಹಿತಿ ಮುಟ್ಟಿದ್ರೆ ಇದು ಬ್ಯಾಂಕು ನಮ್ಮ ಪ್ರೈವೇಟ್ ಬ್ಯಾಂಕ್ಸ್ ಅಷ್ಟೇ ರೀಚ್ ಆಗುತ್ತೆ ಅಂತ ಹೇಳಲಿಕ್ಕೆ ಬೈ. ಮಾಯಸಂದ್ರ VSSN ಸಂಘದ ವ್ಯಾಪ್ತಿಯಲ್ಲಿ 2026ನೇ ಸಾಲಿನ ಸಹಕಾರ ಸಪ್ತಾಹದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಸಹಕಾರ ಇಲಾಖೆ ಹಾಗೂ ನಮ್ಮ ಸಹಕಾರ ಒಕ್ಕೂಟ ಹಾಗೂ ಮಾಯಸಂದ್ರ VSSN ಹಾಗೂ ಚಿಕ್ಕೋಸಳ್ಳಿ VSSನ ಸಹಯೋಗದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಮತ್ತೇನು ನಮ್ಮ ಹಿರಿಯರು ಹೇಳ್ದಂಗೆ 9 ದಿನಗಳ ಕಾಲ ನಡೆದಿರತಕ್ಕಂಥ ಈ ಒಂದು ಸಪ್ತಾಹದಲ್ಲಿ ನಮಗೆ ಪ್ರಮುಖವಾದ ವಿಷಯವನ್ನು ನಮ್ಮ ಸಂಘದ ವ್ಯಾಪ್ತಿಗೆ ಕೊಟ್ಟಿದ್ದರು. ಅದು ಮಹಿಳಾ ಸಬಲೀಕರಣ ಹಾಗೂ ಸ್ತ್ರೀಶಕ್ತಿ ಸಂಘಗಳ ಪಾತ್ರ ಅನ್ನುವಂಥ ವಿಚಾರವನ್ನು ಭಾಳ ಒಂದು ಉತ್ತಮವಾದ ವಿಷಯವನ್ನು ಕೊಟ್ಟಿದ್ದಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ. ಯಾಕೆಂದರೆ ಇವತ್ತು ಈ ಭಾಗದ 26 ಗ್ರಾಮಗಳಿಂದ ನಮ್ಮ ಸ್ತ್ರೀಶಕ್ತಿ ಸಂಘದ ಎಲ್ಲ ಪ್ರತಿನಿಧಿಗಳು ಹಾಗೂ ಎಲ್ಲ ಸಹಕಾರಿ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಾತೆಯರು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ BDCCಯ ನಿರ್ದೇಶಕರಾದಂಥ ಭಾರ್ಗವರವರು, ಹಾಗೆ ನಮ್ಮ ಜಿಲ್ಲಾ ಸಹಕಾರ ಒಕ್ಕೂಟದ ಶಿವಲಿಂಗೇಗೌಡರವರು ಹಾಗೂ ಅಧಿಕಾರಿಗಳು
ಒಂದು ಹೆಚ್ಚಿನ ಮಾಹಿತಿಯನ್ನು ಇವತ್ತು ಏನು ಮಹಿಳೆಯರಿಗೆ ಅವರು ಸಬಲೀಕರಣ ಆಗಬೇಕು ಅಂದರೆ ಯಾವೆಲ್ಲ ನಿಟ್ಟಿನಲ್ಲಿ ಅವರು ಕಾರ್ಯೋನ್ಮುಖರಾಗಬೇಕು, ಯೋಜನೆಗಳನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಮತ್ತು ಸಾಲ ಮತ್ತು ಮರುಪಾವತಿನ ಯಾವ ರೀತಿ ಮಾಡಿದ್ರೆ ನಾವು ಸಂಘದ ಅಭಿವೃದ್ಧಿಗೆ ನಾವು ಕೂಡ ಶ್ರಮ ವಹಿಸಬೇಕಾಗ್ತದೆ ಅನ್ನುವಂಥ ವಿಚಾರದಲ್ಲಿ ಭಾಳಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಮಾತೆಯರು ಕೂಡ ಎಲ್ಲ ವಿಷಯವನ್ನು ತಿಳ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತಾ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಈ ಯೋಜನೆಗಳನ್ನು ಉಪಯೋಗಿಸ್ಕೊಂಡು ಎಲ್ಲ ಸ್ತ್ರೀಶಕ್ತಿ ಸಂಘಗಳು ಮಾತೆಯರು ಅಭಿವೃದ್ಧಿಯತ್ತ ಸಾಗಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ಅಂದರೆ ಕೇಂದ್ರ ಸರ್ಕಾರದ್ದು 5 ವರ್ಷ ಪೂರೈಸಿರೋದ್ರಿಂದ 8 ದಿನಗಳ ಕಾಲ ಅಂದರೆ 9 ದಿನ 8 ದಿನ ಕಾರ್ಯಕ್ರಮ ಒಂದು ವಾರ ಮಾಡಬೇಕು ಅಂತ ನಮಗೆ ಸೂಚನೆ ಬಂದಿತ್ತು. ಏನು ಜಿಲ್ಲಾ ಸಹಕಾರ ಮಹಾಮಂಡಲ ಮತ್ತು BDCC ಬ್ಯಾಂಕು ಮತ್ತು ಹಾಗೆ ಬೆಂಗಳೂರು ನಗರ ಜಿಲ್ಲಾ ಸಹಕಾರ ಒಕ್ಕೂಟ, ಹಾಗೆ ಮಾಯಸಂದ್ರ ವಿ ಎಸ್ ಎಸ್ ಸೊಸೈಟಿ, ಹಾಗೆ ಚಿಕ್ಕವಾಸಹಳ್ಳಿ ವಿ ಎಸ್ ಸೊಸೈಟಿಯಿಂದ ನಮ್ಗೆ ಬಂದಿತ್ತು. ಮಹಿಳಾ ಸಬಲೀಕರಣ, ಏನು ಮಹಿಳೆಯರು ಸಾಲ ತಗೊಂಡು ಸುಮ್ಮನೆ ಕಟ್ಟೋದಲ್ಲ, ಅದ್ರ ಉಪಯೋಗಗಳು ಇನ್ನೂ ಇದೆ ಅಂತ ಇವತ್ತೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ BDCC ಬ್ಯಾಂಕ್ ನಿರ್ದೇಶಕರು ಭಾರ್ಗವ್ ಬಂದಿದ್ದಾರೆ, ಹಾಗೆ ನಮ್ಮ ಶಿವಲಿಂಗೇಗೌಡರು ಬೆಂಗಳೂರು ನಗರ ಜಿಲ್ಲಾ ಸಹಕಾರ ಹೋರಾಟ ಅಧ್ಯಕ್ಷರು, ಹಾಗೆ ನಮ್ಮ VSSN ಅಧ್ಯಕ್ಷರು ಚಿನ್ನಪ್ಪನವರು, ಹಾಗೆ ನಿರ್ದೇಶಕರು ರಾಮಕೃಷ್ಣಣ್ಣವ್ರು ಇರ್ಬೋದು, ಕೆಂಪಣ್ಣವ್ರು ಇರ್ಬೋದು, ನವ್ಯ ಅವರು ಇರ್ಬೋದು, ಶಶಿಕಲಾ ಅವರು ಇರ್ಬೋದು, ಹಾಗೆ ಈ ಕಾರ್ಯಕ್ರಮಕ್ಕೆಲ್ಲ ಬಂದಿದ್ದರು. ಹಾಗೆ ಮಹಿಳೆಯರು ತುಂಬ ಜನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅವರಿಗೆ ನಾನು ತುಂಬ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಯಾಕಂದರೆ ಮಹಿಳೆಯರು ಬರಲ್ಲ, ಈಗ ನೋಡ್ತಾ ಇದ್ದೀರಾ ನೀವು, ಸುಮ್ಮನೆ ನಾವು ಬಲವಂತಕ್ಕೆ ಬಂತಲ್ಲ, ಅವರು ವಾಲಂಟ್ರಿಯಾಗಿ ಬಂದು ಈ ಕಾರ್ಯಕ್ರಮ ಬಂದು ಯಶಸ್ವಿಗೊಳಿಸಿದ್ದಾರೆ. ಹಾಗೆ ಈ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಏನು ಇದನ್ನು ಇನ್ಚಾರ್ಜ್ ಇತ್ತು ನಮ್ಮ ವಿದ್ಯಾರಾಣಿ ಮೇಡಮ್ಮು, ಹಾಗೆ ಇನ್ನೊಬ್ಬರು ಮಂಜುಳಾ ಗೌಡರು, ಅವರು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವರೇನು ಇನ್ಚಾರ್ಜ್ ತೊಗೊಂಡು ಆ ಇನ್ಚಾರ್ಜ್ನ ನಮ್ಮ ಇವ್ರು ಕೊಟ್ಟಿದ್ದರು, CEO ನಮ್ಮ ಸ್ವಾಮಿಯವರು ಇರ್ಬೋದು, ಹಾಗೆ ನಮ್ಮ ಚಿಕ್ಕವಾಸಹಳ್ಳಿ ಅವರು CEO ಅವರು ಇರ್ಬೋದು, ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಅವ್ರಿಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಯಶಸ್ವಿಗೊಳಿಸೋದಕ್ಕೆ ಕಾರಣಕರ್ತರು ನಮ್ಮ ಬೆಂಗಳೂರು ನಗರ ಜಿಲ್ಲಾ ಸಹಕಾರ ಒಕ್ಕೂಟದ CEO ಆದಂಥ ನಮ್ಮ ಸವಿತಾ ಮೇಡಮ್ ಅವರು ಇರ್ಬೋದು, ಹಾಗೆ ನಮ್ಮ ಮ್ಯಾನೇಜರ್ ಆದ ನಾಗರಾಜು, ಹಾಗೆ ಮಾರುತಿ ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಏನು ಕೇಂದ್ರ ಸಹಕಾರ ಸಂಘ ಸಚಿವಾಲಯ 5 ವರ್ಷ ಪೂರೈಸಿರುವುದರಿಂದ ಸಹಕಾರ ಸಪ್ತಾಹ ಆಚರಣೆ 26ರ ಇದರಲ್ಲಿ ಸಹಕಾರದಿಂದ ಸಮೃದ್ಧಿ ಎಂಬ ಧ್ಯೇಯದೊಂದಿಗೆ ಮಹಿಳೆಯರ ಸಬಲೀಕರಣ ಸ್ವಸಹಾಯ ಗುಂಪುಗಳ ಪಾತ್ರ ಏನೆಂಬುದರ ಬಗ್ಗೆ ಇವತ್ತು ದಿವಸ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ BDCC ಬ್ಯಾಂಕಿನ ನಿರ್ದೇಶಕರಾದಂಥ ಭಾರ್ಗವಣ್ಣ ಬಂದಿದ್ದರು, ಒಕ್ಕೂಟದ ಅಧ್ಯಕ್ಷರಾದಂಥ ಶಿವಲಿಂಗೇಗೌಡರು ಬಂದಿದ್ದರು, ಹಾಗೆ ವಿದ್ಯಾರಾಣಿಯವರು ಬಂದಿದ್ದರು. ಈಗ ಅನೇಕ ನಮ್ಮ ಉಪಾಧ್ಯಕ್ಷರು, ನಿರ್ದೇಶಕರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಅದ್ಧೂರಿಯಾಗಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಹೆಚ್ಚಾಗಿ ಸ್ವಸಹಾಯ ಸಂಘಗಳ ಮಹಿಳೆಯರು ಕೂಡ ಆಗಮಿಸಿದರು, ಅವ್ರಿಗೂ ಸಹ ನನ್ನ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಏನು ನಮ್ಮ ಬ್ಯಾಂಕಿಂದ ಇರ್ತಕ್ಕಂಥ ಸವಲತ್ತುಗಳನ್ನು ಮಹಿಳೆಯರು ಹೆಚ್ಚು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಬದುಕಬೇಕಾಗಿ ನಮ್ಮ ಬ್ಯಾಂಕಿಂದ ಇರ್ತಕ್ಕಂಥ ಸವಲತ್ತುಗಳು ಪಡ್ಕೊಂಡು ಅವರು ಗುಡಿ ಕೈಗಾರಿಕೆಗಳಾಗಿರ್ಬೋದು, ಹಾಗೂ ಕುರಿ, ಮೇಕೆ, ಕೋಳಿ ಇತರೆ ಅವನ್ನು ತೆಗೆದುಕೊಂಡು ಅವರು ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಬದುಕಬೇಕಾಗಿ ಅವರಿಗೆ ಹೆಚ್ಚಿನ ನಾವು ಪ್ರೋತ್ಸಾಹ ನೀಡ್ತೇವೆ. ಮುಂದಿನ ದಿನಗಳು ಇನ್ನೂ ಅನೇಕ ನಾವು ಯೋಜನೆಗಳು ರೂಪಿಸ್ತೇವೆ. ಯಾಕೆಂದರೆ ನಮ್ಮ ನಿರ್ದೇಶಕರಾಗದಂಥ ಎಲ್ಲರೂ ಮತ್ತು ಉಪಾಧ್ಯಕ್ಷರು ಎಲ್ಲರೂ ಸೇರಿ ನಾವು ಇನ್ನೂ ಅನೇಕ ಯೋಜನೆಗಳು ರೂಪಿಸಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ನೀಡ್ತೇವೆ. ಸಂಘಗಳಿಗೆ ನಾವು 5ರಿಂದ 15 ಲಕ್ಷವರೆಗೆ ಸಾಲ ವಿತರಣೆ ಮಾಡ್ತೇವೆ, ಅಂಗಡಿ ಸಾಲ ಕೊಡ್ತೇವೆ, ಇನ್ನೂ ಅನೇಕ ಯೋಜನೆಗಳನ್ನು ಕೊಡ್ತೇವೆ. ದಯವಿಟ್ಟು ಈ ಮಹಿಳೆಯರು ಈ ಸವಲತ್ತನ್ನು ಪಡ್ಕೊಂಡು ಆರ್ಥಿಕವಾಗಿ ಮುನ್ನುಗ್ಗಬೇಕಾಗಿ ತಮ್ಮಲ್ಲಿನೇ ಮನವಿ ಮಾಡಿಕೊಳ್ತೇವೆ. ಇವತ್ತು ಕಾರ್ಯಕ್ರಮ ಮಹಿಳಾ ಸಬಲೀಕರಣ ಮತ್ತು ಶ್ರೀ ಶಕ್ತಿ ಯೋಜನೆ ಇದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಸರ್ರು BDCC ಬ್ಯಾಂಕ್ ನಿರ್ದೇಶಕರಾದ ಭಾರ್ಗವ್ ಸರ್ ಅವರು ಹೇಳಿದ್ರು ಯಾವ ಥರ ಲೋನ್ ತೊಗೊಳ್ಬೇಕು, ಯಾವ ಥರ ಬಡ್ಡಿ ಕಟ್ಟಬೇಕು, ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಎಲ್ಲ ಮಹಿಳೆಯರಿಗೂ ತುಂಬ ವಿಚಾರವಾಗಿ ಎಲ್ಲರಿಗೂ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಇವರು ಶಿವಲಿಂಗ ಸರ್ ಅವರು ಬಂದಿದ್ದರು, ಅವರು ತುಂಬ ಚೆನ್ನಾಗಿ ಯಾವ ಥರ ಹೆಣ್ಮಕ್ಳು ಲೋನ್ ತೊಗೊಂಡು ಅವರೇನೆ ಪೇ ಮಾಡಬೇಕು ಅನ್ನೋದನ್ನೆಲ್ಲನೂ ತಿಳಿಸ್ಕೊಟ್ರು. ಎಲ್ಲ ನಮ್ಮ VSS ಬ್ಯಾಂಕ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು ಎಲ್ಲರೂ ಆಗಮಿಸಿ ಎಲ್ಲರೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.